ನನ್ನ ಅಣ್ಣನಿಗೆ ಹಣದ ಅವಶ್ಯಕತೆ ಬಂದಾಗ ನನ್ನನ್ನು ಮಾರಲು ನಿರ್ಧರಿಸಿದ್ದನು. ನಾನು ಕೈ ಮುಗಿದು ಬೇಡಿಕೊಳ್ಳುತ್ತಲೇ ಇದ್ದೆ, ಅಣ್ಣ ದಯವಿಟ್ಟು ಹೀಗೆ ಮಾಡಬೇಡವೆಂದು. ಆದರೆ ಅವನು ಬೆಳಗಾದಾಗ ನನ್ನನ್ನು ಕಳುಹಿಸುವುದಾಗಿ ಕಡ್ಡಿ ಮುರಿದಂತೆ ಹೇಳಿದ್ದನು. ನಾನು ರಾತ್ರಿ ಇಡೀ ಅಳುತ್ತಲೇ ಇದ್ದೆ. ಆದರೆ ಬೆಳಗಾದಾಗ ನನ್ನ ಅಣ್ಣ ಹಾಸಿಗೆಯ ಮೇಲೆ ಸತ್ತು ಬಿದ್ದಿದ್ದ. ಅತ್ತಿಗೆ ನನ್ನ ಮೇಲೆ ಆರೋಪ ಹೊರಿಸಿ ಪೊಲೀಸರು ನನ್ನನ್ನು ಜೈಲಿಗೆ ತಳ್ಳಿದರು. ನನ್ನ ಅಣ್ಣನ ಕೊಲೆ ಆರೋಪದಲ್ಲಿ ಅತ್ತಿಗೆಯ ದೂರಿನ ಮೇರೆಗೆ ನನ್ನನ್ನು ರಿಮಾಂಡ್ಗೆ ಕರೆದೊಯ್ಯುವಾಗ ನಾನು ಕಿರುಚುತ್ತಾ ನಾನೇನು ತಪ್ಪು ಮಾಡಿಲ್ಲ, ನನ್ನನ್ನು ಬಿಟ್ಟು ಬಿಡಿ ಎಂದು ಬೇಡಿಕೊಳ್ಳುತ್ತಲಿದ್ದೆ. ಆದರೆ ನನ್ನ ಅಳಲನ್ನು ಯಾರೂ ಕೇಳಲಿಲ್ಲ. ನಾನು ಸಂಕಷ್ಟದಲ್ಲಿ ಸಿಲುಕಿದಾಗ ದೇವರನ್ನು ಅತ್ತು ಕರೆದು ಪ್ರಾರ್ಥಿಸಿದೆ ಮತ್ತು ಪೊಲೀಸ್ ಅಧಿಕಾರಿಗಳು ಬೆಚ್ಚಿ ಬಿದ್ದಿದ್ದರು. ಯಾಕಂದರೆ ನಾನು ನನ್ನನ್ನು ಮಾರಬೇಡ ಅಂತ ಹೇಳಿದ್ದೆ. ನಾನು ನಂಬುವ ದೇವರ ಮೇಲೆ ಆಣೆ ಹಾಕಿ ಕೈ ಮುಗಿದಿದ್ದೆ. ನಾನು ನಿನಗೆ ಏನು ಮಾಡಿದ್ದೇನೆ? ನಾನು ಅಳುತ್ತಲೇ ನನ್ನ ಅಣ್ಣನ ಮುಂದೆ ಕೈ ಜೋಡಿಸಿ ಬೇಡುತ್ತಿದ್ದೆ. ಆದರೆ ನನ್ನ ಕಣ್ಣೀರು ಅವನ ಮೇಲೆ ಯಾವುದೇ ಪರಿಣಾಮ ಬೀರುತ್ತಿಲ್ಲ ಎಂಬುದು ಸ್ಪಷ್ಟವಾಗಿತ್ತು. ಅಂಜಲಿ, ನಾನೀಗ ನಿನ್ನ ಅಳು ಕೇಳಲು ಬಯಸುವುದಿಲ್ಲ. ಈ ಅನಗತ್ಯ ನಾಟಕವನ್ನು ನಿಲ್ಲಿಸು. ಸರಿ, ಹಾಗಾದರೆ ಒಂದು ಕೆಲಸ ಮಾಡು. ನಾನು ನಿನ್ನನ್ನು ಮಾರೋದಿಲ್ಲ. ಅದರ ಬದಲಾಗಿ ನನಗೆ ಬೇಕಾದ ಹಣವನ್ನು ನೀನು ಕೊಡು. ಅಣ್ಣ, ನಾನು ಹಣವನ್ನು ಎಲ್ಲಿಂದ ತರಲಿ? ನಾನು ಈಗಷ್ಟೇ ನನ್ನ BA ಮುಗಿಸಿದ್ದೇನೆ. ಇನ್ನೂ ನನಗೆ ಕೆಲಸ ಸಿಗಬೇಕಷ್ಟೇ ಅಲ್ವಾ? ನೋಡು ಅಂಜಲಿ, ಹೇಗೂ ನಿನಗೆ ಮದುವೆ ಮಾಡಿಸಬೇಕು. ಅದರ ಬದಲು ನಿನ್ನನ್ನು ಮಾರಿ ನನ್ನ ಸಾಲವನ್ನು ತೀರಿಸುತ್ತೇನೆ. ನಾನು ಹೇಳುತ್ತಿರುವುದು ನಿನಗೆ ಅರ್ಥವಾಗಿದೆ ಅಂದ್ಕೊಳ್ತೀನಿ. ಒಂದು ವೇಳೆ ನೀನು ಇದನ್ನು ಯಾರಿಗಾದರೂ ಹೇಳಲು ಪ್ರಯತ್ನಿಸಿದರೆ ನಿನ್ನ ಕಥೆ ಅಷ್ಟೇ. ಕೋಪದಲ್ಲಿ ಧಮಕಿ ಹಾಕಿ ಅಲ್ಲಿಂದ ಹೊರಟು ಹೋದ. ನನ್ನ ತಲೆನೋಯಲು ಪ್ರಾರಂಭಿಸಿತು. ನನಗೆ ಏನು ಮಾಡಬೇಕೆಂದು ಅರ್ಥವಾಗಲಿಲ್ಲ. ಎಲ್ಲಾದರೂ ಓಡಿ ಹೋಗಿ ಉಳಿದುಕೊಳ್ಳೋಣ ಅಂದರೆ ಅದಕ್ಕೂ ನನಗೆ ಸ್ಥಳವಿರಲಿಲ್ಲ. ಆಗ ನಾನು ಅಂಗಳದಲ್ಲಿ ಅತ್ತಿಗೆ ನಿಂತಿರುವುದನ್ನು ನೋಡಿದೆ. ನಾನು ಅವರ ಬಳಿಗೆ ಓಡಿ ಹೋಗಿ ಅವರ ಪಾದಗಳನ್ನು ಹಿಡಿದೆ. ಅತ್ತಿಗೆ, ದೇವರನ್ನು ನೆನೆದು ದಯವಿಟ್ಟು ನನ್ನನ್ನು ಕಾಪಾಡಿ. ಅಣ್ಣ ನನ್ನನ್ನು ಮಾರೋಕೆ ಹೊರಟಿದ್ದಾನೆ. ಅವನು ಮುಂಚೆ ಹೇಗಿರಲಿಲ್ಲ. ಅವನಿಗೆ ಏನಾಯಿತು ಅಂತ ನನಗೆ ತಿಳಿಯುತ್ತಿಲ್ಲ. ನಾನು ನಿರಂತರವಾಗಿ ಮಾತನಾಡುತ್ತಲೇ ಇದ್ದೆ. ಆದರೆ ಅತ್ತಿಗೆ ಮೌನವಾಗಿ ನಿಂತಿದ್ದರು. ನಾನು ಹೇಳಿದ್ದನ್ನೆಲ್ಲ ಕೇಳಿದ ನಂತರ ಹೇಳಿದರು, ಅಂಜಲಿ, ಇದು ನಿಮ್ಮಿಬ್ಬರ ನಡುವಿನ ವಿಷಯ. ನಿನಗೆ ಮತ್ತು ನಿನ್ನ ಅಣ್ಣನಿಗೆ ಸಂಬಂಧಪಟ್ಟಿದ್ದು. ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ. ನೀನು ನನ್ನನ್ನು ಇದಕ್ಕೆಲ್ಲ ಎಳೆಯದಿದ್ದರೆ ಒಳ್ಳೆಯದು ಎಂದು ಹೇಳಿದ ನಂತರ ಅತ್ತಿಗೆ ಹೊರಡಲು ಅನುವಾದರು. ಆಗ ನಾನು ಅವರ ಕೈ ಹಿಡಿದು, ಅತ್ತಿಗೆ ದಯವಿಟ್ಟು ನನಗೆ ಸಹಾಯ ಮಾಡಿ ಅಂತ ಹೇಳಿದೆ. ಅಣ್ಣ ನಿಮ್ಮ ಮಾತನ್ನು ಕೇಳುತ್ತಾನೆ. ಆಗ ಅತ್ತಿಗೆ ಹೇಳ್ತಾರೆ, ನೋಡು ಅಂಜಲಿ, ನಿನ್ನ ಅಣ್ಣ ನಾನು ಹೇಳೋದನ್ನು ಒಪ್ಪಬಹುದು. ಆದರೆ ಅವರು ಮಾಡಿದ ಸಾಲವನ್ನು ಎಲ್ಲಿಂದ ತಂದು ತೀರಿಸ್ತಾರೆ ಅಂತ ಹೇಳು. ಕಳೆದ 3 ದಿನಗಳಿಂದ ಅವರು ಚಿಂತೆಗೀಡಾಗಿದ್ದಾರೆ. ಅವರು ಅಲ್ಲಿ ಇಲ್ಲಿ ಅಲೆದಾಡ್ತಿದ್ದಾರೆ. ಹಾಗೆ ನೋಡಿದರೆ ಅವರೇನು ನಿನ್ನನ್ನು ಯಾವುದೇ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತಿಲ್ಲ. ಅವರು ನಿನಗೆ ಮದುವೆ ಮಾಡಿಸ್ತಿದ್ದಾರೆ. ನಿನ್ನ ಅಣ್ಣನಿಗೆ ಸಹಾಯ ಮಾಡಬೇಕೆಂದು ನೀನು ಬಯಸೋದಿಲ್ವಾ? ನಮ್ಮ ಮನೆಯೂ ಸಹ ನಡೆಯುತ್ತೆ ಮತ್ತು ನಿನ್ನ ಅಣ್ಣನ ಸಮಸ್ಯೆಗಳು ಪರಿಹಾರವಾಗುತ್ತೆ. ಆದರೆ ಅತ್ತಿಗೆ, ನಾನಿನ್ನೂ ಓದಬೇಕು, ನಾನು MA ಮಾಡಬೇಕು ಅಂತ ಹೇಳಿದೆ. ಅಂಜಲಿ, ನಿನ್ನ ಗಂಡನ ಮನೆಗೆ ಹೋಗಿ ನೀನು ಏನು ಬೇಕಾದರೂ ಮಾಡ್ಬೋದು. ನಿನ್ನ ಪತಿ ತುಂಬ ಶ್ರೀಮಂತ. ಈಗ ದಯವಿಟ್ಟು ನನಗೆ ತೊಂದರೆ ಮಾಡಬೇಡ. ನಿನ್ನ ಅಣ್ಣನನ್ನು ಮನವೊಲಿಸಲು ಪ್ರಯತ್ನಿಸು. ಅವರು ಒಪ್ಪಿದ್ರೂ ಒಪ್ಪಿಯಾರು ಎಂದು ಖಾರವಾಗಿ ಹೇಳಿ ಅವರ ಕೋಣೆಗೆ ಹೋದರು. ನಾನು ಅವರ ಹಿಂದೆ ಹೋಗಿ ಅದೇ ವಿಷಯವನ್ನು ಮತ್ತೆ ಪುನರಾವರ್ತಿಸದಂತೆ ಬಾಗಿಲು ಮುಚ್ಚಿದರು. ನನ್ನ ಎದೆಗೆ ಚೂರಿ ಹಾಕಿದಂತಾಯಿತು. ಕೇವಲ 2 ದಿನಗಳ ಹಿಂದೆ ನಾನು ನನ್ನ ಕೊನೆಯ ಪರೀಕ್ಷೆಯನ್ನು ಬರೆದಿದ್ದೆ. ನಾನು ತುಂಬ ಸಂತೋಷಪಟ್ಟಿದ್ದೆ. ಇನ್ನು ನನಗೆ ಕ್ಯಾಂಪಸ್ ಕೆಲಸವೂ ಸಿಗುತ್ತದೆ ಅಂತ ನಾನು ಯೋಚಿಸ್ತಿದ್ದೆ. ಆದರೆ ಜೀವನವು ನನಗಾಗಿ ಬೇರೇನೋ ಕಾಯ್ದಿರಿಸಿತ್ತು. ನನಗೆ ಇದರ ಬಗ್ಗೆ ಯಾವುದೇ ಮುನ್ಸೂಚನೆ ಇರಲಿಲ್ಲ. ನಾನು ನನ್ನ ಕೋಣೆಯಲ್ಲಿ ನಿಂತಿದ್ದೆ. ನಾನು ಹೋಗುವಾಗ ಪಕ್ಕದ ಮನೆಯವರು ಗೋಡೆಯ ಮೂಲಕ ಇಣುಕುವುದನ್ನು ನೋಡಿದೆ. ನನಗೆ ಅವರ ಮೇಲೆ ತುಂಬ ಕೋಪ ಬಂತು. ಯಾಕಂದರೆ ಮನೆಯಲ್ಲಿ ಜಗಳವಾದಾಗಲೆಲ್ಲ ಅವರು ಹೀಗೆ ಇಣುಕುತ್ತಿದ್ದರು. ನಾನು ಅವರಿಗೆ ಏನನ್ನೂ ಹೇಳಲಿಲ್ಲ. ಯಾಕಂದರೆ ನಾನು ಮಾತನಾಡಿದರೆ ನನ್ನ ಕೋಪವನ್ನೆಲ್ಲ ಅವರ ಮೇಲೆ ಹೊರಹಾಕುತ್ತೇನೆ ಎಂದು ನನಗೆ ತಿಳಿದಿತ್ತು. ಆದ್ದರಿಂದ ನಾನು ಸದ್ದಿಲ್ಲದೆ ನನ್ನ ಕೋಣೆಗೆ ಹೋದೆ. ನನ್ನ ಹೆತ್ತವರು ತೀರಿಕೊಂಡಿದ್ದರು ಮತ್ತು ನನ್ನನ್ನು ಬೆಳೆಸಿದ್ದು ನನ್ನ ಅಣ್ಣ ಮಾತ್ರ. ನನ್ನ ಹೆತ್ತವರು ಸತ್ತಾಗ ನನ್ನ ಅಣ್ಣ ಮದುವೆಯಾಗಿದ್ದ. ಆಗ ನಾನು ತುಂಬ ಚಿಕ್ಕವಳಾಗಿದ್ದೆ. ನನ್ನ ಅಣ್ಣ ಯಾವಾಗಲೂ ನನ್ನನ್ನು ತನ್ನ ಸ್ವಂತ ಮಗುವಿನಂತೆ ಬೆಳೆಸಿದ್ದ. ಆದರೆ ಇಂದು ಅವನು ನನ್ನನ್ನು ಮಾರುವ ಬಗ್ಗೆ ಮಾತನಾಡುತ್ತಿದ್ದ. ಇದನ್ನೆಲ್ಲ ಅರಗಿಸಿಕೊಳ್ಳುವುದು ನನಗೆ ತುಂಬ ಕಷ್ಟಕರವಾಗಿತ್ತು. ಇಡೀ ಸಂಜೆ ನಾನು ದುಃಖದಲ್ಲಿ ಮುಳುಗಿದ್ದೆ. ನನ್ನ ಅಣ್ಣ ಮನೆಗೆ ಹಿಂತಿರುಗಿದಾಗ ನಾನು ಅವನೊಂದಿಗೆ ಮತ್ತೊಮ್ಮೆ ಮಾತನಾಡಲು ಪ್ರಯತ್ನಿಸಿದೆ. ಅದಕ್ಕೆ ಅವನು ಖಡಕ್ಕಾಗಿ ಹೇಳಿದ, ಅಂಜಲಿ, ಈ ವಿಷಯದೊಂದಿಗೆ ಮತ್ತೆ ನನ್ನ ಬಳಿಗೆ ಬರಬೇಡ. ನಾಳೆ ನಾನು ನಿನ್ನನ್ನು ದೂರ ಕಳುಹಿಸುತ್ತೇನೆ. ಆದ್ದರಿಂದ ನನ್ನನ್ನು ಮನವೊಲಿಸುವ ಬದಲು ನಿನ್ನ ಒಳ್ಳೆಯದಕ್ಕಾಗಿ ಪ್ರಾರ್ಥಿಸುವುದು ಉತ್ತಮ. ನೋಡಂಜಲಿ, ನಾವು ಹೇಗೂ ನಿನಗೆ ಮದುವೆ ಮಾಡಿಸಬೇಕು. ನಾವು ಅದರಿಂದ ಸ್ವಲ್ಪ ಪ್ರಯೋಜನವನ್ನು ಪಡೆಯುವುದು ಉತ್ತಮವಲ್ವಾ? ಅದೂ ಅಲ್ಲದೆ ನಾನು ನಿನ್ನನ್ನು ಕಷ್ಟಪಟ್ಟು ಬೆಳೆಸಿದ್ದೇನೆ.
ನಾನು ನಿನಗಾಗಿ ತುಂಬ ಖರ್ಚು ಮಾಡಿದ್ದೇನೆ. ನಾನು ದುಃಖದಿಂದ ಅಣ್ಣನ ಮಾತು ಕೇಳುತ್ತಿದ್ದೆ. ಅವನು ನನ್ನನ್ನು ಹೊರ ಹೋಗುವಂತೆ ಸೂಚಿಸಿದಾಗ ನಾನು ಹತಾಶೆಯಿಂದ ಕೋಣೆಗೆ ಹಿಂತಿರುಗಿದೆ. ನಾನು ಮಲಗಿದ್ದಾಗ ಅಣ್ಣ ಮತ್ತು ಅತ್ತಿಗೆಯ ಕೋಣೆಯಿಂದ ಜಗಳವಾಡುವ ಶಬ್ದಗಳು ಬರಲು ಪ್ರಾರಂಭಿಸಿದವು. ನಾನು ಹೊರಗೆ ಓಡಿ ಹೋದೆ. ಆಗ ಕೋಣೆಯಿಂದ ಒಂದೇ ಒಂದು ವಾಕ್ಯವನ್ನು ಕೇಳಿದೆ. ಮರುಪಾವತಿಸಬೇಕಾದ ಈ ಸಾಲಗಳು ಯಾವುವು ಮತ್ತು ಅದರ ಬಗ್ಗೆ ನನಗೆ ತಿಳಿದಿಲ್ಲವೆಂದು ಅತ್ತಿಗೆ ಕೋಪದಿಂದ ಕೇಳುತ್ತಿದ್ದರು. ಅದಕ್ಕೆ ಅಣ್ಣ ಯಾವುದೇ ಪರಿಗಣನೆ ಕೊಡದೆ ಕಟ್ಟುನಿಟ್ಟಾಗಿ ಹೇಳಿದ, ನೀನು ಏನು ಮಾಡಬೇಕೆಂದು ಅಂಜಲಿ ಹೊರಟು ಹೋದ ನಂತರ ನಾಳೆ ನಾನು ನಿನಗೆ ಹೇಳುತ್ತೇನೆ. ಅದುವರೆಗೆ ನನಗೆ ಡಿಸ್ಟರ್ಬ್ ಮಾಡಬೇಡ. ಹೀಗೆ ಹೇಳುತ್ತಾ ಅಣ್ಣ ಕೋಣೆಯಿಂದ ಹೊರಬಂದ ಮತ್ತು ನಾನು ಅಂಗಳದಲ್ಲಿ ನಿಂತಿರುವುದನ್ನು ನೋಡಿದಾಗ ಅವನು ತಕ್ಷಣ ನಿಂತು ಏನೋ ಹೇಳಲು ಉದ್ದೇಶಿಸಿದ್ದ. ಆದರೆ ಮುಂದಿನ ಕ್ಷಣ ಅವನು ತಲೆ ಅಲ್ಲಾಡಿಸಿ ನನ್ನನ್ನು ನಿರ್ಲಕ್ಷಿಸಿ ಅಲ್ಲಿಂದ ಹೊರಟು ಹೋದ. ಅವನ ಈ ನಡವಳಿಕೆಯು ನನಗೆ ತುಂಬ ನೋವುಂಟು ಮಾಡಿತು. ನಾನು ಕೋಣೆಗೆ ಹೋದಾಗ ಅತ್ತಿಗೆ ತನ್ನ ತಲೆಯನ್ನು ಹಿಡಿದುಕೊಂಡು ಹಾಸಿಗೆಯ ಮೇಲೆ ಕುಳಿತಿದ್ದರು. ನಾನು ಬಾಗಿಲು ಲಘುವಾಗಿ ತಟ್ಟಿದೆ. ಆಗ ಅವರು ಆಶ್ಚರ್ಯದಿಂದ ನನ್ನನ್ನು ನೋಡಿದರು. ಆ ಕ್ಷಣ ಅವರ ಮುಖದ ಮೇಲಿನ ಭಾವ ಸಂಪೂರ್ಣವಾಗಿ ಬದಲಾದವು. ಏನು ವಿಷಯ ಅಂಜಲಿ, ನಿನಗೇನಾದರೂ ಕೆಲಸ ಆಯ್ತಾ? ಅವರು ತಣ್ಣನೆಯ ಧ್ವನಿಯಲ್ಲಿ ಕೇಳಿದರು. ಇಲ್ಲ ಅತ್ತಿಗೆ, ನಾನು ಹಿಂಜರಿಕೆಯಿಂದ ಹೇಳಿದೆ. ನೀವು ಮತ್ತು ಅಣ್ಣ ಜಗಳವಾಡ್ತಿದ್ದೀರಾ? ಅತ್ತಿಗೆಯ ಸ್ವರ ತುಂಬ ಕಠೋರವಾಗಿದ್ದ ಕಾರಣ ನಾನು ಮುಜುಗರದಿಂದ ಕೇಳಿದೆ. ಅವರು ಯಾವುದೇ ಕ್ಷಣ ನನ್ನ ಮೇಲೆ ಎರಗಬಹುದು ಎಂದು ತೋರುತ್ತಿತ್ತು. ಅಂಜಲಿ, ನಾನು ಹೆಚ್ಚು ಕೇಳೋದಿಲ್ಲ. ನೀನು ಮತ್ತು ನಿನ್ನ ಅಣ್ಣ ಜಗಳವಾಡುವಾಗ ನಾನು ಯಾವಾಗಲಾದರೂ ಮಧ್ಯೆ ಪ್ರವೇಶಿಸಿದ್ದೇನಾ? ಅತ್ತಿಗೆಯ ಧ್ವನಿಯಲ್ಲಿ ಜಾಸ್ತಿ ಕೋಪವಿತ್ತು. ಅದು ನಿಮ್ಮಿಬ್ಬರ ನಡುವಿನ ವಿಷಯವಾಗಿತ್ತು. ಈಗ ನೀನು ಇದನ್ನು ಕೇಳಲು ನನ್ನ ಬಳಿಗೆ ಬಂದೆ ಸರಿನಾ? ನಾನು ಯಾವತ್ತೂ ನಿಮ್ಮ ಜಗಳದಲ್ಲಿ ಮಧ್ಯೆ ಪ್ರವೇಶಿಸಲಿಲ್ಲ. ಹಾಗಾದರೆ ನೀನು ಯೋಚಿಸದೆ ನಮ್ಮ ಜಗಳಕ್ಕೆ ಧುಮುಕಲು ಕಾರಣವೇನು? ಅವರು ತುಂಬ ಕೋಪದಿಂದ ನನ್ನನ್ನು ನೋಡುತ್ತಿದ್ದರು. ನಾನು ಒಳಗೊಳಗೆ ನಡುಗುತ್ತಿದ್ದೆ. ಅತ್ತಿಗೆ, ನೀವು ನನ್ನಿಂದ ಅಸಮಾಧಾನಗೊಂಡಿದ್ದೀರಿ ಎಂದು ಅಂದ್ಕೊಂಡಿದ್ದೆ. ಅದಕ್ಕಾಗಿಯೇ ನನಗೆ ನನ್ನನ್ನು ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ ಅಂತ ಹೇಳಿದೆ. ಆ ಸಮಯದಲ್ಲಿ ಅತ್ತಿಗೆಯ ವರ್ತನೆ ತುಂಬ ಒರಟಾಗಿತ್ತು ಎಂದು ನಾನು ನನ್ನ ಬಾಯಿಗೆ ಬಂದದ್ದನ್ನು ಹೇಳಿದೆ. ಅಂಜಲಿ, ಈ ಸಮಯದಲ್ಲಿ ನಾನು ನಿನ್ನೊಂದಿಗೆ ಮಾತ್ರ ಅಲ್ಲ, ಯಾರೊಂದಿಗೂ ಮಾತನಾಡಲು ಇಷ್ಟಪಡಲ್ಲ. ಆದ್ದರಿಂದ ದಯವಿಟ್ಟು ನನ್ನ ಕೋಣೆಯಿಂದ ಹೊರಗೆ ಹೋಗು ಎಂದರು. ಅತ್ತಿಗೆಯ ಈ ರೀತಿಯ ಮುಖವನ್ನು ನಾನು ಹಿಂದೆಂದೂ ನೋಡಿರಲಿಲ್ಲ. ನಾನು ಅವರ ಜೊತೆ ವಾಸಿಸಿ ಸುಮಾರು 3 ವರ್ಷಗಳಾಗಿವೆ. ಅವರು ಎಂದಿಗೂ ಹೆಚ್ಚು ಪ್ರೀತಿಯನ್ನು ತೋರಿಸಿರಲಿಲ್ಲ. ಆದರೆ ಯಾವತ್ತೂ ಒರಟಾಗಿ ವರ್ತಿಸಿರಲಿಲ್ಲ. ಅವರ ನಡವಳಿಕೆ ಯಾವಾಗಲೂ ಔಪಚಾರಿಕ ಮತ್ತು ತಟಸ್ಥವಾಗಿತ್ತು. ನಾನು ಮುಜುಗರದಿಂದ ನನ್ನ ಕೋಣೆಗೆ ಮರಳಿದೆ. ನಾವು ಮೂವರು ಇಡೀ ರಾತ್ರಿ ಎಚ್ಚರವಾಗಿ ಕಳೆದೆವು. ಏನು ನಡೆಯುತ್ತಿದೆ ಮತ್ತು ಯಾಕೆ ಎಂದು ನಮಗೆ ಅರ್ಥವಾಗಲಿಲ್ಲ. ಮಧ್ಯರಾತ್ರಿಯಾಗುತ್ತಿದ್ದಂತೆಯೇ ನನಗೆ ವಿಚಿತ್ರವಾದ ಅಶಾಂತಿ ಅನಿಸಲು ಪ್ರಾರಂಭಿಸಿತು. ಮೊದಲಿಗೆ ನಾನು ಕೋಣೆಯಲ್ಲಿ ಸುತ್ತಾಡುತ್ತಲೇ ಇದ್ದೆ. ಆದರೆ ಸಮಯ ಕಳೆದಂತೆ ಅಶಾಂತಿ ಹೆಚ್ಚಾಯಿತು. ಕೊನೆಗೆ ನಾನು ಹೊರಗೆ ಬಂದೆ. ಅಲ್ಲಿ ಅತ್ತಿಗೆ ಅಂಗಳದಲ್ಲಿ ಹಾಸಿಗೆಯ ಮೇಲೆ ಮಲಗಿದ್ದರು. ನಾನು ಅವರು ನಿದ್ದೆ ಮಾಡಿರಬಹುದೆಂದು ಭಾವಿಸಿದ್ದೆ. ಅವರಿಗೆ ತೊಂದರೆ ಮಾಡುವುದು ಸೂಕ್ತವಲ್ಲ ಎಂದು ಭಾವಿಸಿ ಕೋಣೆಗೆ ಹಿಂತಿರುಗಿದೆ. ಬೆಳಿಗ್ಗೆ ಹಠಾತ್ತಾಗಿ ಕೇಳಿದ ಶಬ್ದದಿಂದ ನನ್ನ ಕಣ್ಣುಗಳು ತೆರೆದವು. ಬೆಳಗಿನ ಆರತಿಯ ನಂತರ ನಾನು ಸ್ವಲ್ಪ ನಿದ್ರೆಗೆ ಜಾರಿದ್ದೆ. ಆದರೆ ಈಗ ನಾನು ಎಚ್ಚರವಾದಾಗ ಮನೆಯಲ್ಲಿ ತುಂಬ ಗದ್ದಲವಿತ್ತು. ನಾನು ಭಯಭೀತಳಾಗಿ ಕೋಣೆಯಿಂದ ಹೊರಗೆ ಬಂದೆ. ಮನೆಯಲ್ಲಿ ದೊಡ್ಡ ಜನಸಮೂಹ ಸೇರಿರುವುದನ್ನು ನಾನು ನೋಡಿದೆ. ನೆರೆಹೊರೆಯ ಮಹಿಳೆಯರು ಒಟ್ಟುಗೂಡಿದ್ದರು ಮತ್ತು ಪರಸ್ಪರ ಪಿಸುಗುಟ್ಟುತ್ತಿದ್ದರು. ಈ ದೃಶ್ಯ ನನಗೆ ತುಂಬ ವಿಚಿತ್ರವಾಗಿತ್ತು. ಯಾಕಂದರೆ ಇದು ಹಿಂದೆಂದೂ ಸಂಭವಿಸಿರಲಿಲ್ಲ. ಪೋಷಕರ ಮರಣದ ಸಮಯದಲ್ಲಿ ಹೊರತುಪಡಿಸಿ ನನ್ನನ್ನು ನೋಡಿದ ಮಹಿಳೆಯರು ಮೌನವಾದರು ಮತ್ತು ಪರಸ್ಪರ ಸನ್ನೆಗಳನ್ನು ಮಾಡಲು ಪ್ರಾರಂಭಿಸಿದರು. ನಾನೇನು ನೋಡುತ್ತಿದ್ದೇನೆಂದು ನನಗೆ ಅರ್ಥವಾಗಲಿಲ್ಲ. ಏನು ನಡೆಯುತ್ತಿದೆ? ಅದು ಯಾಕೆ ನಡೆಯುತ್ತಿದೆ? ಈ ಪ್ರಶ್ನೆಗಳು ನನ್ನ ಮನಸ್ಸಿನಲ್ಲಿ ಸುತ್ತುತ್ತಿದ್ದವು. ನಾನು ಸ್ವಲ್ಪ ಮುಂದೆ ಹೋದಾಗ ಎಲ್ಲ ಮಹಿಳೆಯರು ದಾರಿ ಬಿಟ್ಟುಕೊಟ್ಟರು. ಆ ದಾರಿಯು ನನ್ನ ಅಣ್ಣನ ಕೋಣೆಗೆ ಕರೆದೊಯ್ಯಿತು. ಇದ್ದಕ್ಕಿದ್ದಂತೆ ನನ್ನ ಮನಸ್ಸಿಗೆ ಏನೋ ವಿಚಿತ್ರವೆನಿಸಿತು. ನಾನು ಕೋಣೆಯ ಕಡೆಗೆ ವೇಗವಾಗಿ ಚಲಿಸಿದೆ. ನಾನು ಕೋಣೆಯನ್ನು ತಲುಪಿದ ತಕ್ಷಣ ನನ್ನ ಮುಂದೆ ಇದ್ದ ದೃಶ್ಯವನ್ನು ನೋಡಿ ನಾನು ನಡುಗಿದೆ. ನನ್ನ ಅಣ್ಣ ಹಾಸಿಗೆಯ ಮೇಲೆ ಅಂಗಾತವಾಗಿ ಮಲಗಿದ್ದ. ಅವನ ದೇಹದಿಂದ ಹೊರಬಂದ ರಕ್ತವು ಹಾಸಿಗೆಯನ್ನು ಹೀರಿಕೊಂಡಿತ್ತು. ಅತ್ತಿಗೆ ಪಕ್ಕದಲ್ಲಿ ಕುಳಿತು ಜೋರಾಗಿ ಅಳುತ್ತಿದ್ದರು. ಅಣ್ಣ ಎಂದು ನಾನು ಕಿರುಚುತ್ತಾ ಅವರ ಕಡೆ ಹೋಗಲು ನೋಡಿದೆ. ಆಗ ಒಬ್ಬ ಮಹಿಳೆ ನನ್ನನ್ನು ಹಿಡಿದು ಮುಂದೆ ಸಾಗದಂತೆ ತಡೆದರು. ಅತ್ತಿಗೆಯ ಕಣ್ಣುಗಳು ನನ್ನ ಮೇಲೆ ಬಿದ್ದ ತಕ್ಷಣ ಅವರು ಎದೆಯನ್ನು ಬಡಿದುಕೊಳ್ಳಲು ಪ್ರಾರಂಭಿಸಿದರು. ಅವರು ನನ್ನನ್ನು ಕೊಲೆ ಮಾಡಿದ್ದು ಇವಳೇ, ಕೊಲೆಗಾರ್ತಿ ಬಂದಿದ್ದಾಳೆ ಎಂದು ಹೇಳೋಕೆ ಶುರು ಮಾಡಿದ್ದರು. ಯಾರೋ ಪೊಲೀಸರಿಗೆ ಕರೆ ಮಾಡಿದರು. ಅತ್ತಿಗೆ ಮತ್ತೆ ಮತ್ತೆ ಹೇಳುತ್ತಿದ್ದರು. ನಾನು ದಿಗ್ಭ್ರಮೆಗೊಂಡು ನಿಂತಿದ್ದೆ. ನಾನು ಮಹಿಳೆಯರನ್ನು ನೋಡುತ್ತಲೇ ಇದ್ದೆ. ಅತ್ತಿಗೆ, ನೀವು ತಪ್ಪಾಗಿ ಭಾವಿಸಿದ್ದೀರಾ. ನಾನು ನನ್ನ ಅಣ್ಣನನ್ನು ಹೇಗೆ ಕೊಲೆ ಮಾಡಲಿ? ನಾನು ಕೊಂದಿಲ್ಲ ಎಂದು ನಡುಗಿ ಹೇಳುತ್ತಿದ್ದೆ. ಆದರೆ ಯಾರೂ ನನ್ನ ಮಾತನ್ನು ಕೇಳುತ್ತಿರಲಿಲ್ಲ. ಅತ್ತಿಗೆ ಜೋರಾಗಿ ಕೂಗಿ ಹೇಳಿದರು. ನೀನು ಅವರನ್ನು ಕೊಂದೇ ಬಿಡ್ತೀಯಾ ಅಂತ ನಾನು ಅಂದುಕೊಂಡಿರಲಿಲ್ಲ.
ನಿನ್ನೆ ರಾತ್ರಿ ನಿನ್ನ ಅಣ್ಣ ನಿನ್ನ ಮದುವೆ ಬಗ್ಗೆ ಮಾತನಾಡಿದ್ದ ಎಂಬ ಒಂದೇ ಕಾರಣಕ್ಕಾಗಿ ನೀನು ತುಂಬ ಕೋಪಗೊಂಡು ಹೀಗೆ ಮಾಡಿದ್ಯಾ? ನೆರೆಹೊರೆಯ ಜನರನ್ನು ಬೇಕಾದರೆ ಕೇಳಿ ನೋಡಿ, ಅವರು ಜಗಳವನ್ನು ಕೇಳಿದ್ದಾರೆ. ಅತ್ತಿಗೆ, ನಾನು ಯಾಕೆ ಜಗಳ ಮಾಡಿದೆ ಅಂತ ನಿಮಗೆ ತಿಳಿದಿದೆ. ನನ್ನ ಮದುವೆಗೆ ಬದಲಾಗಿ ಅಣ್ಣ ನನ್ನಿಂದ ಹಣವನ್ನು ತೆಗೆದುಕೊಳ್ಳಲು ಬಯಸಿದ್ದ. ಆವಾಗ ಸುಮ್ಮನೆ ಕುಳಿತುಕೊಳ್ಳುವುದು ಸಣ್ಣ ವಿಷಯವಲ್ಲ. ಪ್ರಶ್ನೆಗಳನ್ನು ಕೇಳುವ ಹಕ್ಕು ನನಗೂ ಇದೆ. ನನ್ನ ಹೃದಯ ಜೋರಾಗಿ ಬಡಿಯುತ್ತಿತ್ತು. ಅತ್ತಿಗೆ ನನ್ನನ್ನು ದೂಷಿಸುತ್ತಿದ್ದಂತೆ ನಾನು ಅಪರಾಧಿಯಾಗುತ್ತಿದ್ದೆ. ನಾನು ಯಾವುದೇ ತಪ್ಪು ಮಾಡಿರಲಿಲ್ಲ. ನೀನು ನನ್ನ ಜೀವನವನ್ನು ಹಾಳು ಮಾಡಿದೆ. ದೇವರು ನಿನ್ನನ್ನು ಶಿಕ್ಷಿಸಲಿ ಎಂದು ಅತ್ತಿಗೆ ನನ್ನನ್ನು ಶಪಿಸಲು ಪ್ರಾರಂಭಿಸಿದರು. ನಾನು ದಿಗ್ಭ್ರಮೆಗೊಂಡು ಸುಮ್ಮನೆ ನಿಂತಿದ್ದೆ. ಒಮ್ಮೆ ನಾನು ನನ್ನ ಅಣ್ಣನ ಕಡೆಗೆ ಮತ್ತು ಕೆಲವೊಮ್ಮೆ ನನ್ನ ಅತ್ತಿಗೆಯ ಕಡೆಗೆ ನೋಡುತ್ತಿದ್ದೆ. ಆ ಸಮಯದಲ್ಲಿ ನಾನು ಏನು ಮಾಡಬೇಕೆಂದು ತೋಚುತ್ತಿರಲಿಲ್ಲ. ನನ್ನ ಅಣ್ಣನ ಸಾವಿನ ದುಃಖ ಒಂದು ಕಡೆಯಾದರೆ ಆ ಸಾವಿನ ಆರೋಪ ಕೂಡ ನನ್ನ ಮೇಲೆ ಹಾಕಲಾಗಿತ್ತು. ಈ ಎರಡೂ ಘಟನೆಯಿಂದ ನಾನು ದಿಗ್ಭ್ರಮೆಗೊಂಡಿದ್ದೆ. ನನಗೆ ಏನೂ ಅರ್ಥವಾಗುತ್ತಿರಲಿಲ್ಲ. ಆದ್ದರಿಂದ ನಾನು ಅತ್ತಿಗೆಯ ಪಕ್ಕದಲ್ಲಿ ಕುಳಿತು ಅಳುತ್ತಿದ್ದೆ. ಅತ್ತಿಗೆ, ನೀವು ನನ್ನ ಮೇಲೆ ಆರೋಪ ಮಾಡ್ತಿದ್ದೀರಾ ಎಂದು ಕೇಳಿ ಮಾತು ಮುಗಿಸುವ ಮೊದಲೇ ಅತ್ತಿಗೆ ನನ್ನ ಮುಖಕ್ಕೆ ಬಲವಾಗಿ ಹೊಡೆದಳು ಮತ್ತು ಅದೇ ಸಮಯದಲ್ಲಿ ಕಿರುಚುತ್ತಾ ನನ್ನ ಮನೆಯನ್ನು ನಾಶ ಮಾಡಿದ ಇವಳನ್ನು ನಾನು ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿದರು. ನಾನು ಆಶ್ಚರ್ಯದಿಂದ ಅವರನ್ನು ನೋಡುತ್ತಿದ್ದೆ. ನಂತರ ನಾನು ಪೊಲೀಸ್ ಕಾರಿನ ಸೈರನ್ ಕೇಳಿದೆ. ನಾನು ಅವರಿಗೆ ಏನನ್ನೂ ಹೇಳುವ ಹಾಗಿರಲಿಲ್ಲ, ಯಾಕಂದರೆ ಮೊದಲೇ ಯಾರೋ ಪೊಲೀಸರಿಗೆ ಕರೆ ಮಾಡಿದರು. ಸೈರನ್ ಶಬ್ದ ಕೇಳಿ ನನ್ನ ಕೈಗಳು ಮತ್ತು ಕಾಲುಗಳು ನಡುಗಲು ಪ್ರಾರಂಭಿಸಿದವು. ನನಗೆ ಏನೂ ಅರ್ಥವಾಗಲಿಲ್ಲ. ನಾನೇನು ಮಾಡಬೇಕು? ನಾನು ಎಲ್ಲಿಗೆ ಹೋಗಬೇಕು? ಅಲ್ಲಿ ಅಡಗಿಕೊಳ್ಳಲು ಸ್ಥಳವಿರಲಿಲ್ಲ ಮತ್ತು ಎಲ್ಲರೂ ನನ್ನನ್ನು ದೂಷಿಸುತ್ತಿದ್ದರು ಮತ್ತು ಆ ಆರೋಪ ಸರಿ ಅಂತ ಸಾಬೀತುಪಡಿಸಲು ಸಾಧ್ಯವಿರುವ ಎಲ್ಲ ರೀತಿಯ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ನನಗೆ ತಿಳಿದಿತ್ತು. ಕೆಲವೇ ಕ್ಷಣಗಳಲ್ಲಿ ಪೊಲೀಸರು ಮನೆಗೆ ತಲುಪಿದರು. ಪೊಲೀಸರು ಒಳಗೆ ಬಂದು ಕೃತ್ಯ ನಡೆದ ಸ್ಥಳದಿಂದ ಎಲ್ಲರನ್ನೂ ದೂರ ತಳ್ಳುವ ಮೂಲಕ ಜಾಗವನ್ನು ಸುತ್ತುವರಿಯಲು ಪ್ರಾರಂಭಿಸಿದರು. ಪೊಲೀಸರನ್ನು ನೋಡಿದ ಅತ್ತಿಗೆ ಮೊದಲಿಗಿಂತ ಹೆಚ್ಚು ಜೋರಾಗಿ ಅಳಲು ಪ್ರಾರಂಭಿಸಿದರು. ಅದರ ಆಧಾರದ ಮೇಲೆ ಪೊಲೀಸರು ತಕ್ಷಣ ನನ್ನನ್ನು ವಶಕ್ಕೆ ಪಡೆದರು. ನಾನು ಕಿರುಚುತ್ತಾ ನನ್ನ ಮುಗ್ಧತೆಯನ್ನು ಪ್ರತಿಪಾದಿಸುತ್ತಿದ್ದೆ. ಆಗ ಮಹಿಳಾ ಕಾನ್ಸ್ಟೇಬಲ್ ಒಬ್ಬರು ಕಟ್ಟುನಿಟ್ಟಾಗಿ ಹೇಳಿದರು, ನೋಡಿ ಮೇಡಮ್, ನೀವಿಲ್ಲಿ ಏನು ಹೇಳ್ತೀರೋ ಅದನ್ನು ನ್ಯಾಯಾಲಯದಲ್ಲಿ ಸಾಬೀತುಪಡಿಸ್ಬೋದು. ಆದ್ದರಿಂದ ಈಗ ಸುಮ್ಮನಿದ್ದು ನಿಮ್ಮ ವಕೀಲರ ಮೂಲಕ ನಮ್ಮೊಂದಿಗೆ ಮಾತನಾಡೋದು ಉತ್ತಮ. ಆದರೆ ನಾನು ನನ್ನ ಅಣ್ಣನನ್ನು ಕೊಲ್ಲಲಿಲ್ಲ. ನಾನು ಅಸಹಾಯಕತೆಯಿಂದ ಹೇಳಿದೆ. ಆದರೆ ನನ್ನ ಮಾತುಗಳು ಯಾವುದೇ ಪರಿಣಾಮ ಬೀರಲಿಲ್ಲ. ಅವರು ನನ್ನ ಕೈಗಳಿಗೆ ಕೋಳ ಹಾಕಿ ನನ್ನ ಅಣ್ಣನ ಮೃತದೇಹದ ಚಿತ್ರಗಳನ್ನು ತೆಗೆಯಲು ಪ್ರಾರಂಭಿಸಿದರು. ಅತ್ತಿಗೆ ಯಾಕೆ ಅಣ್ಣನನ್ನು ಕೊಂದಿರಬಾರ್ದು? ಅವರನ್ನು ಕೂಡ ಅನುಮಾನಿಸಬೇಕು. ನನ್ನನ್ನು ನಾನು ಸಮರ್ಥಿಸಿಕೊಳ್ಳಲು ಬೇರೆ ಯಾವುದೇ ಮಾರ್ಗವನ್ನು ಕಂಡುಕೊಳ್ಳಲು ಸಾಧ್ಯವಾಗದಿದ್ದಾಗ ಅತ್ತಿಗೆಯ ಹೆಸರನ್ನು ತೆಗೆದುಕೊಂಡೆ. ಇದಕ್ಕೆ ನನಗೆ ಖಾರವಾದ ಉತ್ತರ ಸಿಕ್ಕಿತು. ಮೇಡಮ್, ನೀವು ಹೇಳಿದಂತೆ ನಾವು ಕ್ರಮ ಕೈಗೊಳ್ಳೋದಿಲ್ಲ, ಅರ್ಥ ಆಯ್ತಾ? ಸುಮ್ಮನಿರಿ. ಯಾರನ್ನು ಬಂಧಿಸಬೇಕು ಬಂಧಿಸಬಾರ್ದು ನಮಗೆ ಚೆನ್ನಾಗಿ ಗೊತ್ತಿದೆ. ನಿಮ್ಮ ಸಹಾಯ ಬೇಕಾಗಿಲ್ಲ. ನನ್ನನ್ನು ಬಲವಂತವಾಗಿ ಸುಮ್ಮನಿರುವಂತೆ ಮಾಡಲಾಯಿತು. ಸ್ವಲ್ಪ ಸಮಯದ ನಂತರ ನನ್ನನ್ನು ಕಾರಿನಲ್ಲಿ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋದರು. ಅಲ್ಲಿಯೂ ನಾನು ಅದನ್ನೇ ಪುನರಾವರ್ತಿಸುತ್ತಿದ್ದೆ. ನಾನು ನನ್ನ ಅಣ್ಣನನ್ನು ಕೊಂದಿಲ್ಲ. ನನಗೂ ಈ ಕೊಲೆಗೂ ಯಾವುದೇ ಸಂಬಂಧವಿಲ್ಲ ಅಂತ ನಾನು ಪ್ರಮಾಣ ಮಾಡುತ್ತೇನೆ ಅಂತ ಹೇಳಿದೆ. ಆದರೆ ನಾನು ಹೇಳಿದ್ದರಲ್ಲಿ ಯಾವುದೂ ಅವರ ಮೇಲೆ ಯಾವುದೇ ಪರಿಣಾಮ ಬೀರಲಿಲ್ಲ. ಅವರು ನನ್ನನ್ನು ಒಂದು ಕೋಣೆಯಲ್ಲಿ ಕೂಡಿ ಹಾಕಿದ್ದರು. ಅಲ್ಲಿ 3 ಮಹಿಳೆಯರು ಅದಾಗಲೇ ಇದ್ದರು. ಅವರು ನನ್ನನ್ನು ನೋಡಿದ ತಕ್ಷಣ ನನ್ನ ಕಡೆಗೆ ಧಾವಿಸಿ ಬಂದು, ನೀವೇನು ಅಪರಾಧ ಮಾಡಿದ್ದೀರಿ ಎಂದು ಕೇಳಿದರು. ನಾನು ಅಳುತ್ತಾ ಹೇಳಿದೆ, ನನ್ನ ಅಣ್ಣನ ಸಾವಿಗೆ ಅವರು ನನ್ನನ್ನು ದೂಷಿಸುತ್ತಿದ್ದಾರೆ. ಬನ್ನಿ, ಏನೂ ಆಗೋದಿಲ್ಲ ಎಂದು ಹೇಳಿ ಒಬ್ಬ ಮಹಿಳೆ ನನ್ನ ಭುಜದ ಮೇಲೆ ಕೈಯಿಟ್ಟು ನನ್ನನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದಳು. ನಾನು ಆಕ್ರೋಶದಿಂದ ಕೇಳಿದೆ, ಯಾಕೆ ಏನೂ ಆಗೋದಿಲ್ಲ? ನಾನು ನನ್ನ ಅಣ್ಣನನ್ನು ಕೊಂದಿಲ್ಲ. ಇನ್ನೊಬ್ಬ ಮಹಿಳೆ ಇದನ್ನು ನೋಡಿ ಮುಗುಳ್ನಗುತ್ತಾ ಹೇಳಿದರು, ನೀನು ಅವನನ್ನು ಕೊಂದೆಯೋ ಇಲ್ಲವೋ ಅದು ಬೇರೆ ಮಾತು. ಆದರೆ ಈಗ ಈ ಜನರು ನಿನ್ನನ್ನು ಹಾಗೆ ಬಿಡೋದಿಲ್ಲ. ನೀನವನನ್ನು ಕೊಲ್ಲದಿದ್ದರೂ ಆಪಾದನೆ ನಿನ್ನ ಮೇಲೆ ಬಿದ್ದಿದೆ. ನಾನು ಮೌನವಾದೆ. ಆಗ 3ನೆಯ ಮಹಿಳೆ ಮೃದುವಾಗಿ ಹೇಳಿದಳು, ನೀನು ಯಾರನ್ನಾದರೂ ಅನುಮಾನಿಸ್ತೀಯಾ ಅಥವಾ ನಿಜವಾದ ಅಪರಾಧಿ ನಿನಗೆ ತಿಳಿದಿದೆಯಾ? ಆ ಸಮಯದಲ್ಲಿ ನನ್ನ ಮನಸ್ಸು ಸಿಡಿಯುತ್ತಿತ್ತು. ನಾನು ಅವಳಿಗೆ ಉತ್ತರಿಸದೆ ಒಂದು ಮೂಲೆಗೆ ಹೋಗಿ ಗೋಡೆಗೆ ಮುಖ ಮಾಡಿ ಕುಳಿತೆ. ಆ 3 ಮಹಿಳೆಯರು ಸಹ ನನ್ನನ್ನು ಹೆಚ್ಚು ತೊಂದರೆಗೊಳಿಸುವುದು ಸೂಕ್ತವಲ್ಲ ಎಂದು ಭಾವಿಸಿ ಸದ್ದಿಲ್ಲದೆ ತಮ್ಮ ಕೆಲಸದಲ್ಲಿ ನಿರತರಾದರು. ನಾನು ಒಂಟಿಯಾಗಿ ಕುಳಿತ ತಕ್ಷಣ ನನ್ನ ಅಣ್ಣನ ಸಾವಿನ ದುಃಖ ನನ್ನನ್ನು ಆವರಿಸಿತು. ಮೊದಲು ಕಣ್ಣೀರು ಮಾತ್ರ ಬಂತು ಮತ್ತು ನಾನು ಮೂಲೆಯಲ್ಲಿ ಕುಳಿತು ಜೋರಾಗಿ ಅಳುತ್ತಿದ್ದೆ. ಆ ಸಮಯದಲ್ಲಿ ನನ್ನ ಮನಸ್ಸಿನಲ್ಲಿ ಒಂದೇ ವಿಷಯ ಪ್ರತಿಧ್ವನಿಸುತ್ತಿತ್ತು, ನಾನು ನನ್ನ ಅಣ್ಣನನ್ನು ಕೊಲೆ ಮಾಡಿಲ್ಲ. ಒಂಟಿಯಾಗಿ ನಿಂತಾಗ ನನ್ನ ಎಲ್ಲ ದುಃಖ, ಎಲ್ಲ ನೋವು, ಕಣ್ಣೀರು ಮತ್ತು ಕಿರುಚಾಟಗಳಲ್ಲಿ ಹರಿದು ಹೋಯಿತು. ಅಳು ಹೆಚ್ಚಾದಂತೆ ನನ್ನ ದೇಹವು ನಡುಗಲು ಪ್ರಾರಂಭಿಸಿತು. ಆಗ ಒಬ್ಬ ಮಹಿಳಾ ಕಾನ್ಸ್ಟೇಬಲ್ ಬಂದು ಕಟ್ಟುನಿಟ್ಟಾಗಿ ಹೇಳಿದರು, ನೀನು ದುಃಖಿಸುತ್ತಾ ಕೂರಕ್ಕೆ ಇದು ನಿನ್ನ ಮನೆಯಲ್ಲ.
ಬಾಯಿ ಮುಚ್ಚು, ಇಡೀ ಪೊಲೀಸ್ ಠಾಣೆಯನ್ನೇ ನರಳುವಂತೆ ಮಾಡಿದ್ಯಾ. ನಾನು ಕಿರುಚುತ್ತಾ, ಸತ್ತಿದ್ದು ನನ್ನ ಅಣ್ಣ, ನಿಮ್ಮ ಅಣ್ಣ ಅಲ್ಲ ಎಂದು ಹೇಳಿದೆ. ಈಗ ಈ ನಾಟಕ ನಿಲ್ಲಿಸು. ಅವಳು ನಿರ್ದಯವಾಗಿ ಮಾತನಾಡಿ ಹಿಂತಿರುಗಿದಳು. ನನ್ನ ಹೃದಯ ನೋವು ಮತ್ತು ಭಾವನೆಗಳಿಂದ ಸಿಡಿಯುತ್ತಿತ್ತು. ನನ್ನ ಅಳುವಿನ ತೀವ್ರತೆ ಹೆಚ್ಚಿತ್ತು. ನನ್ನ ಕಿರುಚಾಟ ಹೊರಗೆ ಹೋಗದಂತೆ ನಾನು ನನ್ನ ದುಪ್ಪಟ್ಟವನ್ನು ಬಾಯಿಯಲ್ಲಿ ತುಂಬಿಕೊಂಡೆ. ಬಹಳ ಹೊತ್ತು ಹೀಗೆ ಅಳುತ್ತಾ ನಾನು ಸುಸ್ತಾಗಿ ಒಂದು ಬದಿಯಲ್ಲಿ ಕುಳಿತೆ. ಒಂದು ದಿನ ಕಳೆದು ಹೋಯಿತು. ನಂತರ ಇನ್ನೊಂದು ದಿನ, ನಂತರ 3ನೇ ದಿನ. ಯಾರೂ ನನ್ನನ್ನು ನೋಡಲು ಬರಲಿಲ್ಲ. ಶತಮಾನಗಳಿಂದ ನಾನು ಈ ಕೋಣೆಯಲ್ಲಿ ಬಂದಿಯಾಗಿರುವಂತೆ ತೋರುತ್ತಿತ್ತು. ನನ್ನ ಅಣ್ಣ ಈಗ ಮಣ್ಣಿನಡಿಯಲ್ಲಿದ್ದನು ಮತ್ತು ಅವನನ್ನು ಹೊರತುಪಡಿಸಿ ನನಗೆ ಈ ಜಗತ್ತಿನಲ್ಲಿ ಯಾರೂ ಇರಲಿಲ್ಲ. ಈಗ ನನ್ನ ಸ್ಥಿತಿಯ ಬಗ್ಗೆ ಕೇಳಲು ಯಾರು ಬರುತ್ತಾರೆ? 3ನೇ ದಿನ ಸಂಜೆ ಒಬ್ಬ ಮಹಿಳಾ ಕಾನ್ಸ್ಟೇಬಲ್ ನನ್ನನ್ನು ಕರೆದುಕೊಂಡು ಹೋಗಿ ಯಾರೋ ನಿನ್ನನ್ನು ಭೇಟಿಯಾಗಲು ಬಂದಿದ್ದಾರೆ ಅಂತ ಹೇಳಿದರು. ನಾನು ಮೆಲ್ಲನೆ ಅವರೊಂದಿಗೆ ಹೋದೆ. ನಾನು ಹೋಗಿ ನೋಡಿದಾಗ ಅತ್ತಿಗೆ ಕಪ್ಪು ಕಂಬಳಿ ಸುತ್ತಿಕೊಂಡು ಕುಳಿತಿದ್ದರು. ಅವಳನ್ನು ನೋಡಿದ ತಕ್ಷಣ ನಾನು ಹೇಳಿದೆ, ಅತ್ತಿಗೆ, ನಾನು ನನ್ನ ಅಣ್ಣನನ್ನು ಕೊಂದಿಲ್ಲ ಎಂದು ನಿಮಗೆ ಈಗ ಮನವರಿಕೆಯಾಗಿದೆಯಾ? ನಾನು ಹಾಗೆ ಏನೂ ಮಾಡಿಲ್ಲ ಎಂದು ನಾನು ಪ್ರಮಾಣ ಮಾಡುತ್ತೇನೆ. ಅಂಜಲಿ, ನಾನು ಹೇಗೆ ನಂಬಲಿ? ನಿನ್ನ ಅಣ್ಣ ನಿನ್ನ ಜೊತೆ ಜಗಳವಾಡಿದ್ದಾನೆ ಮತ್ತು ಮರುದಿನ ನಿನ್ನನ್ನು ಕಳಿಸಬೇಕಿತ್ತು. ಆದರೆ ಬೆಳಗ್ಗೆ ನೋಡುವಾಗ ಅವರು ಈ ಲೋಕವನ್ನು ಬಿಟ್ಟು ಹೋದರು. ಅವರ ಮಾತು ಕೇಳಿ ನಾನು ಸುಮ್ಮನಾದೆ. ಯಾಕಂದರೆ ನಾನು ಎಷ್ಟೇ ಪ್ರಯತ್ನಿಸಿದರೂ ಅವರು ನನ್ನನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ ಎಂದು ನನಗೆ ತಿಳಿದಿತ್ತು. ನಿನ್ನ ಪ್ರಕರಣವನ್ನು ಹಿಂಪಡೆಯಲು ನಾನು ಪ್ರಯತ್ನಿಸ್ಬೋದು, ಆದರೆ ನೀನು ನಾನು ಹೇಳುವುದನ್ನು ಮಾಡಬೇಕು ಅಂತ ಅತ್ತಿಗೆ ಹೇಳಿದಾಗ ನಾನು ಏನು ಮಾಡಬೇಕು ಅಂತ ಯಾವುದೇ ಉತ್ಸಾಹವಿಲ್ಲದೆ ಕೇಳಿದೆ. ಯಾಕಂದರೆ ಈಗ ನನ್ನ ಎಲ್ಲ ಭರವಸೆಗಳು ಭಗ್ನಗೊಂಡಿತ್ತು. ನನ್ನ ಅಣ್ಣ ಇನ್ನಿಲ್ಲವಾದಾಗ ನಾನು ಯಾರಿಂದ ಏನನ್ನು ನಿರೀಕ್ಷಿಸಬೇಕು? ಅಂಜಲಿ, ನಾನು ನಿನ್ನನ್ನು ನನ್ನ ಅಣ್ಣನಿಗೆ ಮದುವೆ ಮಾಡಿಸ್ತೇನೆ. ನೀನು ಅವನ ಹೆಂಡತಿಯಾಗಲು ಒಪ್ಪಿದರೆ ನನ್ನ ಗಂಡನ ರಕ್ತಕ್ಕೆ ಪ್ರತಿಫಲವನ್ನು ನಿನಗೆ ನೀಡುತ್ತೇನೆ. ನಾನು ನಿನ್ನನ್ನು ಕ್ಷಮಿಸಬಲ್ಲೆ. ಅವರ ಮಾತು ಕೇಳಿ ನನ್ನ ಮನಸ್ಸು ಒಡೆದು ಹೋಯಿತು. ಅವರು ಏನು ಹೇಳುತ್ತಿದ್ದಾರೆ? ಅವರ ಅಣ್ಣ ವಿಕಲಾಂಗ, ಸ್ವತಃ ಶೌಚಾಲಯಕ್ಕೂ ಹೋಗಲು ಸಾಧ್ಯವಾಗದ ವ್ಯಕ್ತಿ. ಅತ್ತಿಗೆ ನಾನು ಅವನ ಜೊತೆ ಮದುವೆಯಾಗಬೇಕೆಂದು ಬಯಸಿದ್ದಾರಾ? ಇದನ್ನು ಯೋಚಿಸಿ ನನ್ನ ತಲೆ ಸಿಡಿಯಿತು. ಅತ್ತಿಗೆ, ನೀವು ಹೇಗೆ ಈ ರೀತಿ ಯೋಚಿಸ್ತಿದ್ದೀರಾ? ನಾನು ಕೋಪದಿಂದ ಹೇಳಿದೆ, ನಾನೆಂದಿಗೂ ಹೀಗೆ ಮಾಡಲು ಸಾಧ್ಯವಿಲ್ಲ. ನಾನು ನನ್ನ ಅಣ್ಣನನ್ನು ಕೊಲೆ ಮಾಡದೇ ಇರುವಾಗ ನಾನು ನಿರಪರಾಧಿಯಾದ ಮೇಲೆ ಶಿಕ್ಷೆಯನ್ನು ಯಾಕೆ ಅನುಭವಿಸಬೇಕು? ಅವರು ತನ್ನ ಭುಜಗಳನ್ನು ಕುಲುಕುತ್ತಾ ಹೇಳಿದರು, ನೋಡು ಅಂಜಲಿ, ನಾನು ನಿನ್ನ ಒಳ್ಳೆಯದನ್ನು ಮಾತ್ರ ಬಯಸ್ತಿದ್ದೇನೆ. ನಾನು ನಿನ್ನನ್ನು ನನ್ನ ಅಣ್ಣನಿಗೆ ಮದುವೆ ಮಾಡಿಸುತ್ತೇನೆ ಮತ್ತು ನೀನು ಮಾನಸಿಕವಾಗಿ ಅಸ್ಥಿರ ಅಂತ ನ್ಯಾಯಾಲಯದಲ್ಲಿ ಸಾಬೀತುಪಡಿಸುತ್ತೇನೆ. ಈ ರೀತಿಯಾಗಿ ನೀನು ಸುಲಭವಾಗಿ ಪ್ರಕರಣದಿಂದ ಹೊರಬರಬಹುದು. ನಾನು ನಿನ್ನನ್ನು ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಮದುವೆ ಮಾಡಿದರೆ ಅವನಿದನ್ನು ಎಂದಿಗೂ ಸ್ವೀಕರಿಸೋದಿಲ್ಲ. ಆದರೆ ನಾನು ನಿನ್ನನ್ನು ನನ್ನ ಅಂಗವಿಕಲ ಸಹೋದರನಿಗೆ ಮದುವೆ ಮಾಡಿದರೆ ಎಲ್ಲರೂ ನೀನು ಹುಚ್ಚಿ ಎಂದು ಭಾವಿಸ್ತಾರೆ ಮತ್ತು ನೀನು ಪ್ರಕರಣದಿಂದ ಪಾರಾಗುತ್ತೀಯ. ಅತ್ತಿಗೆ, ಇದನ್ನೆಲ್ಲ ಹೇಳುವಾಗ ನೀವು ಒಳ್ಳೆಯವರಾಗೇ ಕಾಣುತ್ತಿಲ್ಲ. ಕನಿಷ್ಠ ಪಕ್ಷ ನೀವು ನನ್ನನ್ನು ನಂಬಬೇಕು. ಜನ ನನ್ನನ್ನು ನಂಬದಿದ್ದರೆ ಪರವಾಗಿಲ್ಲ, ಆದರೆ ನೀವು ನನ್ನನ್ನು ತಾಯಿಯಂತೆ ಬೆಳೆಸಿದ್ದೀರಾ. ನಾನು ನನ್ನ ಅಣ್ಣನನ್ನು ಕೊಲ್ಲಬಲ್ಲೆ ಎಂದು ನೀವು ಭಾವಿಸ್ತೀರಾ? ಅವರು ಮತ್ತೆ ಭುಜಗಳನ್ನು ಕುಲುಕುತ್ತಾ ಹೇಳಿದರು, ಅಂಜಲಿ, ನನಗೆ ಮತ್ತು ನನ್ನ ಗಂಡನಿಗೆ ಏನಾಯಿತು ಅಂತ ನಿನಗೂ ತಿಳಿದಿದೆ. ಯಾರನ್ನು ನಂಬಲು ಸಾಧ್ಯವಿಲ್ಲ. ಆ ರಾತ್ರಿಯ ಕತ್ತಲೆಯಲ್ಲಿ ನೀನವರಿಗೆ ಯಾವುದೇ ಹಾನಿ ಮಾಡಿಲ್ಲ ಅಂತ ನನಗೇನು ಗೊತ್ತು? ಈಗ ನಾನು ನನ್ನನ್ನು ನಂಬಲು ಸಹ ಹೆದರುತ್ತೇನೆ. ಚೆನ್ನಾಗಿ ಯೋಚಿಸು. ನಾನು ಭಾನುವಾರ ಸಂಜೆ ಬರುತ್ತೇನೆ. ನಂತರ ನಿನ್ನ ನಿರ್ಧಾರವನ್ನು ತಿಳಿಸು ಎಂದು ಹೇಳುತ್ತಾ ಅವರು ತನ್ನ ಕಂಬಳಿಯನ್ನು ಹೊದ್ದುಕೊಂಡು ಅಲ್ಲಿಂದ ಹೋದರು. ನಾನು ಆಘಾತದಿಂದ ಅವರ ಮಾತುಗಳ ಬಗ್ಗೆ ಯೋಚಿಸುತ್ತಲೇ ಇದ್ದೆ. ನಂತರ ಮಹಿಳಾ ಕಾನ್ಸ್ಟೇಬಲ್ ಬಂದು ನನ್ನನ್ನು ಮತ್ತೆ ಸೆಲ್ಗೆ ಹಾಕಿ ಬೀಗ ಹಾಕಿದಳು. ನಾನು ಇದನ್ನೆಲ್ಲ ಬಹಳ ಹೊತ್ತು ಯೋಚಿಸುತ್ತಲೇ ಇದ್ದೆ. ನಂತರ ಇದ್ದಕ್ಕಿದ್ದಂತೆ ನನ್ನ ದೇಹವು ನಿಧಾನವಾಗಿ ನಡುಗಲು ಪ್ರಾರಂಭಿಸಿತು. ಮೊದಲಿಗೆ ನಾನು ಅದನ್ನು ನಿರ್ಲಕ್ಷಿಸಿದೆ. ಆದರೆ ಸ್ಥಿತಿ ಹದಗೆಡಲು ಪ್ರಾರಂಭಿಸಿದಾಗ ನನಗೆ ಚಳಿಯಾಗದಂತೆ ನಾನು ನನ್ನ ದುಪ್ಪಟ್ಟಾದಿಂದ ಸರಿಯಾಗಿ ನನ್ನನ್ನು ಮುಚ್ಚಿಕೊಂಡೆ. ಸೆಲ್ನಲ್ಲಿದ್ದ ಅಮರ ಎಂಬ ಮಹಿಳೆ ನನ್ನ ಬಳಿಗೆ ಬಂದು, ನೀನು ಟೆನ್ಷನ್ನಲ್ಲಿರುವಂತೆ ಕಾಣ್ತಿದ್ಯಾ, ನಿನ್ನನ್ನು ಬಂದು ಭೇಟಿಯಾಗಿದ್ದು ಯಾರು ಅಂತ ಕೇಳಿದರು. ನಾನು ಈಗಾಗಲೇ ಅವರಿಗೆ ಇಡೀ ಕಥೆಯನ್ನು ಹೇಳಿದ್ದೆ. ಆಗ ಅವರು ನಿಮ್ಮ ಅಣ್ಣನನ್ನು ನಿಮ್ಮ ಅತ್ತಿಗೆ ಕೊಂದಿದ್ದಾರೆ ಅಂತ ಹೇಳಿದರು. ನಾನು ಅವರ ಮಾತನ್ನು ನಂಬಲಿಲ್ಲ. ಅದಕ್ಕೆ ನಾನು ಅವಳ ಮಾತುಗಳಿಗೆ ಅಷ್ಟೇನು ಗಮನ ಕೊಡಲಿಲ್ಲ. ಈಗ ಆ ಮಹಿಳೆ ಮತ್ತೆ ನನ್ನನ್ನು ಕೇಳಿದಾಗ ನಾನು ಅಳಲು ಪ್ರಾರಂಭಿಸಿದೆ ಮತ್ತು ಅವರಿಗೆ ಇಡೀ ಕಥೆಯನ್ನು ಹೇಳಿದೆ. ಇದನ್ನು ಕೇಳಿ ಅವರು ಮೃದು ಹೃದಯದಿಂದ ನನ್ನ ಕೈ ಹಿಡಿದು, ಚಿಂತಿಸಬೇಡ, ನೀನು ಪ್ರಾರ್ಥಿಸು, ದೇವರಲ್ಲಿ ಸಹಾಯವನ್ನು ಕೇಳು, ನಿನ್ನ ಸಮಸ್ಯೆ ಶೀಘ್ರದಲ್ಲೇ ಪರಿಹಾರವಾಗುತ್ತದೆ ಅಂತ ಹೇಳಿದರು. ನೀವು ದೇವರನ್ನು ಪ್ರಾರ್ಥಿಸಿ ಸಹಾಯ ಕೇಳಿರಬೇಕು. ಮತ್ತ್ಯಾಕೆ ನೀವಿನ್ನೂ ಇಲ್ಲಿದ್ದೀರಾ ಎಂದು ನಾನು ಕೋಪದಿಂದ ಕೇಳಿದೆ. ನೀವು ಕೂಡ ಈಗ ಹೊರಗೆ ಹೋಗಬೇಕಿತ್ತು ತಾನೆ? ಆ ಸಮಯದಲ್ಲಿ ನಾನು ತುಂಬ ಉದ್ವಿಗ್ನಳಾಗಿದ್ದೆ. ನನಗೆ ಎಲ್ಲೆಡೆ ಹತಾಶೆ ಮಾತ್ರ ಕಾಣುತ್ತಿತ್ತು. ನನ್ನ ಪ್ರಶ್ನೆಗೆ ಅವರು ಮುಗುಳ್ನಗುತ್ತಾ, ಹುಡುಗಿ, ದೇವರ ಪ್ರತಿಯೊಂದು ಕೆಲಸದಲ್ಲೂ ಏನೋ ಒಂದು ರಹಸ್ಯ ಅಡಗಿರುತ್ತೆ.
ಯಾರಿಗೆ ಗೊತ್ತು, ನಿನ್ನ ಬಿಡುಗಡೆಗಾಗಿ ಮಾತ್ರ ಆಗಿರಬಹುದು ನನ್ನನ್ನು ಇಲ್ಲಿ ಬಂಧಿಸಲಾಗಿದ್ದು. ಆಶ್ಚರ್ಯದಿಂದ ನಗುತ್ತಿದ್ದ ಮಹಿಳೆಯನ್ನು ನಾನು ನೋಡಿದೆ. ಅವರ ನಗು ಸಾಮಾನ್ಯವಾಗಿರಲಿಲ್ಲ. ಅದರಲ್ಲಿ ನಿಜವಾಗಿಯೂ ಏನೋ ಒಂದು ರಹಸ್ಯ ಅಡಗಿತ್ತು. ಅವರ ಕಣ್ಣುಗಳು ಸಹ ನಿಗೂಢವಾಗಿ ಹೊಳೆಯುತ್ತಿದ್ದವು. ಒಂದು ಕ್ಷಣ ನಾನು ಆ ಮಹಿಳೆಗೆ ಹೆದರಿಬಿಟ್ಟೆ. ಅವರು ನಗುತ್ತಾ, ಹೇ ಹುಚ್ಚು ಹುಡುಗಿ, ನಿನಗೆ ಭಯವಾಗಿದ್ಯಾ? ಪರವಾಗಿಲ್ಲ, ನಾನು ನಿನ್ನನ್ನು ಪ್ರಾರ್ಥಿಸಲು ಹೇಳುತ್ತಿದ್ದೇನೆ. ದೇವರು ಕರುಣಾಮಯಿ, ಅವನು ಖಂಡಿತವಾಗಿಯೂ ನಿನ್ನ ಪ್ರಾರ್ಥನೆಯನ್ನು ಕೇಳುತ್ತಾನೆ. ಸ್ವಲ್ಪ ತಾಳ್ಮೆಯಿಂದಿರು ಮತ್ತು ನೋಡು, ನಿಜವಾದ ಅಪರಾಧಿ ಸ್ವತಃ ಮುಂದೆ ಬರುತ್ತಾನೆ. ನಾನು ಮೌನವಾಗಿ ತಲೆ ಆಡಿಸಿದೆ. ಆದರೆ ಇಲ್ಲಿಯವರೆಗೆ ನನಗೆ ಹೇಗೆ ಪ್ರಾರ್ಥಿಸಬೇಕೆಂದು ಅರ್ಥವಾಗಲಿಲ್ಲ. ಚಿಂತೆಯಲ್ಲಿ ನಾನು ಬಾಯಿಗೆ ಬಂದಂತೆ ಮಾತಾಡಿದ್ದೆ. ಈಗ ಎಲ್ಲರ ಮುಂದೆ ಹೋಗಲು ನನಗೆ ಮುಜುಗರವಾಗ್ತಿತ್ತು. ನಾನು ಆ ಮಹಿಳೆಗೆ ಏನೂ ಹೇಳದೆ ಸುಮ್ಮನೆ ಮಂಡಿಯೂರಿ ಕೂತೆ. ಆ ಮಹಿಳೆ ಅಲ್ಲಿದ್ದ ಇಬ್ಬರು ಮಹಿಳೆಯರೊಂದಿಗೆ ಮಾತನಾಡಲು ಪ್ರಾರಂಭಿಸಿದರು. ನನಗೇನೋ ವಿಚಿತ್ರವೆನಿಸಿತು. ಇದೆಲ್ಲವನ್ನು ನನಗೆ ಅರ್ಥ ಮಾಡಿಸಲು ಮಾಡಲಾಗಿದೆ ಅಥವಾ ನನ್ನನ್ನು ಯಾವುದೋ ಅಪರಿಚಿತ ತೊಂದರೆಯಿಂದ ರಕ್ಷಿಸಲಾಗುತ್ತಿದೆ. ಅದು ಏನೇ ಇರಲಿ, ನನಗೆ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಒಂದು ದಿನ ಹೀಗೆ ಕಳೆದು ಹೋಯಿತು. ನಾನು ಪ್ರಾರ್ಥಿಸಲಿಲ್ಲ ಅಥವಾ ಬೇರೇನೂ ಮಾಡಲಿಲ್ಲ. ಭಾನುವಾರವೂ ಹೀಗೆ ಕಳೆಯಿತು. ಸಂಜೆ ನನ್ನ ಅತ್ತಿಗೆ ಹಿಂತಿರುಗಿ ನನ್ನಿಂದ ಉತ್ತರ ಕೇಳಿದಳು. ಯಾವ ಉತ್ತರ? ನಾನು ಗಂಭೀರವಾಗಿ ಕೇಳಿದೆ. ಅವಳು ಸಣ್ಣದಾದ ಸ್ವರದಲ್ಲಿ ಹೇಳಿದಳು, ನನ್ನ ಅಣ್ಣನೊಂದಿಗಿನ ಈ ಮದುವೆಯನ್ನು ನೀನು ಸ್ವೀಕರಿಸ್ತೀಯಾ? ಅದು ನಿನ್ನನ್ನು ಈ ಎಲ್ಲ ತೊಂದರೆಗಳಿಂದ ರಕ್ಷಿಸಬಲ್ಲದು. ನಾನು ಹೇಳಿದೆ, ಅತ್ತಿಗೆ, ನಾನು ಇದನ್ನೆಲ್ಲ ಮಾಡದೇ ಇದ್ದಾಗ ಭಯಪಡುವ ಅಗತ್ಯವಿಲ್ಲ. ಖಂಡಿತ ನಾನು ನಿರಪರಾಧಿ ಅಂತ ಹೇಳಿದೆ. ಆದರೆ ದೇವರು ನನಗೆ ಅನ್ಯಾಯವಾಗಲು ಬಿಡೋದಿಲ್ಲ ಎಂದು ನನಗೆ ಸಂಪೂರ್ಣ ಭರವಸೆ ಇದೆ. ನಿಮ್ಮ ಅಣ್ಣನನ್ನು ಮದುವೆಯಾಗುವ ಮೂಲಕ ನನ್ನ ಅಣ್ಣನ ಕೊಲೆಯ ಆರೋಪದಿಂದ ತಪ್ಪಿಸಿಕೊಳ್ಳಲು ನಾನು ಈ ಮಾರ್ಗವನ್ನು ಆರಿಸಿಕೊಂಡಿದ್ದೇನೆ ಎಂಬ ಪಶ್ಚಾತ್ತಾಪ ನನಗಾಗುವುದು ಬೇಡ. ಆಗ ಅತ್ತಿಗೆ ಹೇಳಿದರು, ಅಂಜಲಿ, ಮತ್ತೊಮ್ಮೆ ಯೋಚಿಸು. ನಾನು ಏನು ಮಾಡಿದ್ರೂ ಎಲ್ಲ ನಿನ್ನ ಒಳ್ಳೆಯದಕ್ಕೆ, ಮತ್ತೇನೂ ಅಲ್ಲ. ಇದನ್ನು ಹೊರತುಪಡಿಸಿ ನಿನಗೆ ಬೇರೆ ದಾರಿ ಇಲ್ಲ. ನಾನು ವಕೀಲರೊಂದಿಗೆ ಮಾತನಾಡಿದ್ದೇನೆ ಎಂದರು. ನಾನು ತಪ್ಪು ಮಾಡಿದರೆ ಮಾತ್ರ ಭಯಪಡುತ್ತೇನೆ ಎಂದು ನಾನು ದೃಢವಾಗಿ ಹೇಳಿದೆ. ಯಾವುದೇ ಅಪರಾಧ ಸಾಬೀತಾಗದೆ ನನ್ನನ್ನು ಗಲ್ಲಿಗೇರಿಸುವುದಾದರೆ ಅದು ನನ್ನ ಹಣೆಬರಹ ಅಂದ್ಕೊಂಡು ಅದನ್ನು ಒಪ್ಪಿಕೊಳ್ಳುತ್ತೇನೆ. ಇನ್ನೊಮ್ಮೆ ಇಲ್ಲಿಗೆ ಬರಬೇಡಿ ಅಂತ ಹೇಳಿದೆ. ಯಾಕೆ ಎಂದು ನನಗೆ ತಿಳಿದಿಲ್ಲ. ಆದರೆ ಆ ಕ್ಷಣದಲ್ಲಿ ನಾನು ಅತ್ತಿಗೆಯನ್ನು ದ್ವೇಷಿಸಲು ಪ್ರಾರಂಭಿಸಿದೆ. ಇದೆಲ್ಲದರ ಹಿಂದೆ ಅವರೇ ಇದ್ದಾರೆ ಎಂಬಂತೆ. ಆದರೆ ಇದನ್ನು ಯಾರೂ ನೋಡಿರಲಿಲ್ಲ. ನಿನ್ನ ಸ್ಥಿತಿ ತುಂಬ ಕೆಟ್ಟದಾಗಿರುತ್ತದೆ ಅಂಜಲಿ. ನಾನು ಹೇಳಿದ್ದನ್ನು ನೆನಪಿಟ್ಟುಕೋ. ಅವರು ಕುರ್ಚಿಯಿಂದ ಎದ್ದು ಗಟ್ಟಿ ಸ್ವರದಲ್ಲಿ ಹೇಳಿದರು ಮತ್ತು ಅವರ ಮುಖ ಕೋಪದಿಂದ ಕೆಂಪಾಗಿತ್ತು. ಅವರು ಅಲ್ಲಿಂದ ಹೊರಟು ಹೋದಾಗ ಬೇಸರವಾಗುವ ಬದಲು ನಾನು ಸರಿಯಾದ ನಿರ್ಧಾರ ತೆಗೆದುಕೊಂಡಿದ್ದೇನೆಂಬಂತೆ ನನ್ನೊಳಗೆ ವಿಶೇಷವಾದ ನೆಮ್ಮದಿಯನ್ನು ಅನುಭವಿಸಿದೆ. ನಂತರ ನಾನು ಶಾಂತಚಿತ್ತದಿಂದ ನನ್ನ ಸ್ಥಳಕ್ಕೆ ಮರಳಿದೆ. ಆಗ ಅಮರ ನನ್ನನ್ನು ನೋಡುತ್ತಾ ನಿಧಾನವಾಗಿ ನಗುತ್ತಿರುವುದನ್ನು ನಾನು ನೋಡಿದೆ. ನಿನಗೆ ಏನಾಯಿತು ಎಂದು ನಾನು ಕೇಳಿದೆ. ಆಗ ಅವಳು ತಲೆ ಅಲ್ಲಾಡಿಸಿ, ನಿನಗೆ ಏನೂ ಆಗೋದಿಲ್ಲ, ಚಿಂತಿಸಬೇಡ, ನಿನ್ನ ದೇವರು ನಿನ್ನೊಂದಿಗಿದ್ದಾನೆ. ಅವರ ಈ ಮಾತುಗಳನ್ನು ಕೇಳಿದಾಗ ನನ್ನೊಳಗೆ ವಿದ್ಯುತ್ ಶಕ್ತಿಯು ಪ್ರವೇಶ ಮಾಡಿದಂತಾಯಿತು. ನನಗೆ ನಿಜವಾಗಿಯೂ ಕೆಟ್ಟದ್ದೇನೂ ಆಗುವುದಿಲ್ಲ ಎಂಬಂತೆ. ನಾನು ಆ ರಾತ್ರಿಯನ್ನು ತುಂಬ ಶಾಂತಿಯುತವಾಗಿ ಕಳೆದೆ. ಒಂದು ಕನಸು ಬಿದ್ದು ನಾನು ಇದ್ದಕ್ಕಿದ್ದಂತೆ ಎಚ್ಚರವಾದಾಗ ಬೆಳಕು ಬಂದಿತ್ತು. ನನ್ನ ಅಣ್ಣ ನನ್ನ ಕನಸಿನಲ್ಲಿ ಬಂದಿದ್ದ. ತುಂಬ ಬೇಸರಗೊಂಡಿದ್ದ. ನಮ್ಮ ಮನೆಯಲ್ಲಿ ಒಂದು ಮರವಿತ್ತು. ಅವನು ಆ ಮರದ ಮೇಲೆ ಒರಗಿ ಅಳುತ್ತಾ, ಅಂಜಲಿ, ಯಾರನ್ನು ನಂಬೇಡ, ಯಾರನ್ನು ನಂಬೇಡ ಎಂದು ಹೇಳುತ್ತಿದ್ದ. ಆ ಮಹಿಳೆಯನ್ನು ಮಾತ್ರ ನಂಬು. ಏನೇ ಹೇಳಿದರೂ ಅವರು ಹೇಳಿದ್ದು ಸರಿ. ನೀನು ಅವರನ್ನು ನಂಬಬೇಕು. ಇದಾದ ನಂತರ ನನ್ನ ಕಣ್ಣುಗಳು ತೆರೆದವು. ನಾನು ಆತಂಕದಿಂದ ಸುತ್ತಲೂ ನೋಡಿದೆ. ಆದರೆ ಇಡೀ ಕೋಣೆಯಲ್ಲಿ ಸ್ವಲ್ಪವೂ ಶಬ್ದ ಇರಲಿಲ್ಲ. ನಂತರ ನನ್ನ ಕಣ್ಣುಗಳು ಒಂದು ಮೂಲೆಯಲ್ಲಿ ಚಾಪೆಯ ಮೇಲೆ ಕುಳಿತು ದೇವಿಯ ಪೂಜೆಯಲ್ಲಿ ಮಗ್ನಳಾಗಿದ್ದ ಅಮರನ ಮೇಲೆ ಬಿದ್ದವು. ಅವರ ಕಣ್ಣುಗಳು ಮುಚ್ಚಲ್ಪಟ್ಟಿದ್ದವು. ಅವರ ತುಟಿಗಳ ಮೇಲೆ ಮಂತ್ರಗಳ ಮಂದ ಪ್ರತಿಧ್ವನಿ ಇತ್ತು. ಅವರನ್ನು ನೋಡಿದ ನಂತರ ನಾನು ಒಂದು ಕ್ಷಣ ಭಯಗೊಂಡಿದ್ದೆ. ಯಾಕಂದರೆ ಮೊದಲು ಬಂದಂತಹ ವಿಚಿತ್ರ ಕನಸು ಮತ್ತು ನಂತರ ಅವರು ನನ್ನ ಮುಂದೆ ಈ ರೀತಿ ಧ್ಯಾನದಲ್ಲಿ ಮಗ್ನಳಾಗಿದ್ದು ಅವರು ಸಂಪೂರ್ಣವಾಗಿ ಧ್ಯಾನದಲ್ಲಿ ಮುಳುಗಿದ್ದರು. ನಾನು ಗೋಡೆಗೆ ಒರಗಿ ಆ ಕನಸಿನ ಬಗ್ಗೆ ಯೋಚಿಸಲು ಪ್ರಾರಂಭಿಸಿದೆ. ನನ್ನ ಅಣ್ಣ ನನಗೆ ಏನೋ ಹೇಳಲು ಪ್ರಯತ್ನಿಸ್ತಿದ್ದ. ಅವನು ಯಾವುದೋ ಮಹಿಳೆಯ ಬಗ್ಗೆ ಮಾತನಾಡ್ತಿದ್ದ. ಅತ್ತಿಗೆ? ಇಲ್ಲ, ಅವನ ಅತ್ತಿಗೆ ಬಗ್ಗೆ ಮಾತನಾಡುತ್ತಿದ್ದಾನೆಂದು ನಾನು ಭಾವಿಸೋದಿಲ್ಲ. ನಂತರ ನನ್ನ ಕಣ್ಣುಗಳು ಅಮರನ ಮೇಲೆ ಬಿದ್ದವು. ಅವರೀಗ ಕಣ್ಣು ತೆರೆದು ಶಾಂತವಾಗಿ ಕೈಗಳನ್ನು ಮಡಚುತ್ತಿದ್ದರು. ಪ್ರಾರ್ಥನೆ ಮುಗಿಸಿದ ನಂತರ ಅವರು ಹಗುರವಾದ ನಗುವಿನೊಂದಿಗೆ ನನ್ನನ್ನು ನೋಡಿದರು ಮತ್ತು ಆ ಕ್ಷಣದಲ್ಲಿ ನನ್ನ ಮನಸ್ಸಿಗೆ ಏನೋ ಹೊಳೆಯಿತು. ಹೌದು, ನನ್ನ ಅಣ್ಣ ಅಮರ ಬಗ್ಗೆ ಮಾತನಾಡ್ತಿದ್ದ. ನಾನವರನ್ನು ನಂಬಬೇಕು. ಅವರು ಏನು ಹೇಳಿದರೂ ನಾನು ಮಾಡಬೇಕು. ಇದನ್ನು ಯೋಚಿಸುತ್ತಲೇ ನನಗೆ ಗಲಿಬಿಲಿಯಾಯಿತು. ನನಗೆ ತುಂಬ ಆತಂಕವಾಯಿತು. ನಂತರ ಅಮರ ನಿಧಾನವಾಗಿ ನನ್ನ ಬಳಿಗೆ ಬಂದರು. ಅವರು ನನಗೆ ಕುಡಿಯಲು ನೀರು ಕೊಟ್ಟು ಮತ್ತು ನಂತರ ನನ್ನನ್ನು ಸಮಾಧಾನ ಪಡಿಸಲು ಪ್ರಯತ್ನಿಸಿದರು. ನಾನು ನನ್ನ ಕನಸಿನಲ್ಲಿ ನನ್ನ ಅಣ್ಣನನ್ನು ನೋಡಿದೆ ಅಂತ ಹೇಳಿದೆ. ಅವರು ಏನೂ ಹೇಳದೆ ನನ್ನ ಮಾತನ್ನು ಎಚ್ಚರಿಕೆಯಿಂದ ಆಲಿಸಿದರು.
ಅವನು ಯಾರನ್ನು ನಂಬಬೇಡಿ ಅಂತ ಹೇಳ್ತಿದ್ದಾನೆ ಎಂದು ನಾನು ಹೇಳಿದೆ. ಇದನ್ನು ಹೇಳಿದ ನಂತರ ನಾನು ಮೌನವಾದೆ. ನಂತರ ಅವರು ಮೃದುವಾಗಿ ಮಾತನಾಡಿದರು. ಅವನು ಹೇಳಿದ್ದು ಸಂಪೂರ್ಣವಾಗಿ ಸರಿ. ಯಾಕಂದರೆ ನೀವು ಹೇಳುತ್ತಿರುವಂತೆ ನೀವು ಉದ್ದೇಶಪೂರ್ವಕವಾಗಿ ಘಟನೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀರಿ. ಇದರರ್ಥ ನೀವು ಯಾರನ್ನೂ ನಂಬಾರ್ದು. ಅಮರ ಸ್ಪಷ್ಟವಾದ ನಗುವಿನೊಂದಿಗೆ ಹೇಳಿದರು. ಆ ಮಹಿಳೆಯನ್ನು ನಂಬು. ಆಕೆ ತುಂಬ ಬುದ್ಧಿವಂತಳಾಗಿ ಕಾಣುತ್ತಿದ್ದಾಳೆ ಎಂದು ಅಣ್ಣ ಕನಸಿನಲ್ಲಿ ಹೇಳ್ತಿದ್ದ. ಅವನು ನಿಮ್ಮ ಬಗ್ಗೆ ಮಾತನಾಡುತ್ತಿದ್ದಾನೆ ಎಂದು ನಾನು ಭಾವಿಸುತ್ತೇನೆ. ಅವರು ಪ್ರತಿಕ್ರಿಯಿಸದಿದ್ದಾಗ ನಾನವರನ್ನು ಆಳವಾಗಿ ನೋಡಿದೆ. ಆಗ ಅವರು, ನಿನ್ನ ಸ್ಥಿತಿ ಅಷ್ಟು ಚೆನ್ನಾಗಿಲ್ಲ. ನಿನ್ನ ಮನಸ್ಸಿನಿಂದ ಯೋಚಿಸಿ ನಿನ್ನ ಹೃದಯ ನನ್ನನ್ನು ನಂಬಲು ಬಯಸಿದರೆ ಮಾತ್ರ ನಂಬು. ಅದು ಬಯಸದಿದ್ದರೆ ಅದನ್ನು ಒತ್ತಾಯಿಸಬೇಡ. ಬಾ ಎದ್ದೇಳು. ನನಗೆ ಎಲ್ಲ ಅರ್ಥವಾಗುತ್ತದೆ. ನೀನು ಬಂದ ನಂತರ ನೀನು ಒಮ್ಮೆಯೂ ದೇವರ ಹೆಸರನ್ನು ಧ್ಯಾನಿಸಿಲ್ಲ ಅಂತ ಆ ಮಹಿಳೆ ಹೇಳಿದರು. ಅವಳ ಸಲಹೆ ಮೇರೆಗೆ ನಾನು ಬೆಳಗ್ಗೆ ನನ್ನ ಪೂರ್ಣ ಹೃದಯದಿಂದ ಕೈಗಳನ್ನು ಮಡಚಿ ಭಗವಂತನನ್ನು ಧ್ಯಾನಿಸಿದೆ. ನನ್ನ ಬಂಧನದ ನಂತರ ನಾನು ದೇವರ ಮುಂದೆ ನನ್ನ ಪೂರ್ಣ ಹೃದಯದಿಂದ ತಲೆಬಾಗಿದ್ದು ಇದೇ ಮೊದಲು. ಅವರು ಈಗ ಭಗವದ್ಗೀತೆಯನ್ನು ಪಠಿಸುತ್ತಿದ್ದರು ಮತ್ತು ನಾನು ಬಹಳ ಹೊತ್ತು ನೆಲದ ಮೇಲೆ ಕುಳಿತಿದ್ದೆ. ನಾನು ಕಣ್ಣು ಮುಚ್ಚಿ ಪ್ರಾರ್ಥಿಸುತ್ತಲೇ ಇದ್ದೆ. ಪ್ರಾರ್ಥನೆಯ ನಂತರ ನನಗೆ ಹೇಳಲಾಗದ ಶಾಂತಿ ಮತ್ತು ಸಮಾಧಾನ ಮನಸ್ಸಿಗೆ ದೊರೆಯಿತು. ಮನಸ್ಸಿನ ಹೊರೆ ಇಳಿದಂತೆ ಅನ್ನಿಸ್ತು. ಇಂದು ನಾನು ಮೊದಲ ಬಾರಿಗೆ ನ್ಯಾಯಾಲಯಕ್ಕೆ ಹಾಜರಾದೆ. ನನಗೂ ಭಯವಾಗ್ತಿತ್ತು. ಆದರೆ ಒಳಗೆಲ್ಲೋ ನಾನು ತುಂಬ ಶಾಂತವಾಗಿ ಮತ್ತು ಆತ್ಮವಿಶ್ವಾಸದಿಂದ ಇದ್ದೆ. ನಾನು ಗೋಡೆಗೆ ಹೊರಗೆ ಕುಳಿತುಕೊಂಡೆ. ಆಗ ಒಬ್ಬ ಮಹಿಳಾ ಕಾನ್ಸ್ಟೇಬಲ್ ಒಳಗೆ ಬಂದು ತನ್ನೊಂದಿಗೆ ಬರಲು ಹೇಳಿದರು. ನಾನು ಅಮರಳನ್ನು ನೋಡಿದೆ ಮತ್ತು ಅವರು ಮುಗುಳ್ನಗುತ್ತಾ ಹೇಳಿದರು, ಚಿಂತಿಸಬೇಡ, ನಿನ್ನ ಮೇಲೆ ನಂಬಿಕೆ ಇಡು, ನಿನ್ನ ಹೃದಯ ಹೇಳೋದನ್ನು ಮಾಡು. ಇದನ್ನು ಕೇಳಿ ನನಗೆ ತುಂಬ ಆಶ್ವಾಸನೆ ನೀಡಿದಂತಾಯಿತು. ನನ್ನನ್ನು ಪೊಲೀಸ್ ವ್ಯಾನ್ನಲ್ಲಿ ಕೂರಿಸಿ ನ್ಯಾಯಾಲಯಕ್ಕೆ ಕರೆದೊಯ್ಯಲಾಯಿತು. ಅಲ್ಲಿ ನನ್ನ ಅತ್ತೆಗೆ ಅದಾಗಲೇ ಬಂದು ಹಾಜರಿದ್ದರು. ಅಲ್ಲಿಗೆ ತಲುಪಿದ ನಂತರ ನನ್ನ ಅತ್ತೆಗೆ ನನ್ನ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ ಎಂದು ನನಗೆ ತಿಳಿಯಿತು. ಇದು ಕೇಳಿ ನನಗೆ ಆಘಾತವಾಯಿತು. ನನ್ನ ಸ್ವಂತ ಜನರೇ ನನ್ನನ್ನು ಜೈಲಿಗೆ ಹಾಕಿದ್ದಾರೆಂದು ತಿಳಿಯಿತು. ಅದೇ ದಿನ ನ್ಯಾಯಾಲಯದಲ್ಲಿ ಪೊಲೀಸರು ನನ್ನ ಕಸ್ಟಡಿಗೆ ಕೇಳಿದರು. ಅದನ್ನು ನಾನು ನಿರೀಕ್ಷಿಸಿರಲಿಲ್ಲ. ಇದನ್ನು ಕೇಳಿ ನನ್ನ ಇಡೀ ದೇಹವು ನಡುಗಲು ಪ್ರಾರಂಭಿಸಿತು. ಈ ರೀತಿ ಏನೂ ಆಗಬಾರ್ದು ಎಂದು ನಾನು ನಿರಂತರವಾಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದೆ. ಆದರೆ ನನ್ನ ವಿರೋಧಿಗಳು ಯಾವುದೇ ರೀತಿಯಲ್ಲಿ ನನ್ನನ್ನು ರಿಮಾಂಡ್ ಮಾಡಲು ತಮ್ಮ ಕೈಲಾದಷ್ಟು ಪ್ರಯತ್ನಿಸುತ್ತಿದ್ದರು. ನಾನು ಕಣ್ಣೀರು ತುಂಬಿದ ಕಣ್ಣುಗಳಿಂದ ಛಾವಣಿಯನ್ನು ನೋಡುತ್ತಾ ದೇವರನ್ನು ಕರೆದೆ. ಓ ಕರುಣಾಮಯಿ, ನೀನೊಬ್ಬನೇ ನಿಜವಾದ ಸಾಕ್ಷಿಯಾಗಿರೋದ್ರಿಂದ ನನ್ನನ್ನು ಈ ತೊಂದರೆಯಿಂದ ನಿನಗೆ ಮಾತ್ರ ಪಾರು ಮಾಡಲು ಸಾಧ್ಯ. ನಾನು ಇದನ್ನೆಲ್ಲ ಮಾಡಿಲ್ಲ ಅಂತ ನಿನಗೆ ತಿಳಿದಿದೆ. ಇದನ್ನು ಹೇಳಿದ ನಂತರ ನನ್ನ ಮನಸ್ಸಿಗೆ ಸ್ವಲ್ಪ ಶಾಂತಿ ಸಿಕ್ಕಿತು. ಈಗ ನನ್ನ ರಿಮಾಂಡ್ ತೆಗೆದುಕೊಳ್ಳಲಾಗಿದೆಯೋ ಇಲ್ಲವೋ ಅದು ನನಗೆ ಮುಖ್ಯವಾಗಲಿಲ್ಲ. ನ್ಯಾಯಾಧೀಶರು ನನಗೆ ರಿಮಾಂಡ್ ನೀಡಲು ನಿರ್ಧರಿಸಲಿದ್ದರು. ಆಗ ಒಬ್ಬ ವ್ಯಕ್ತಿ ನ್ಯಾಯಾಲಯವನ್ನು ಪ್ರವೇಶಿಸಿದರು. ಯಾರೂ ಅವರನ್ನು ಗುರುತಿಸದ ಕಾರಣ ಎಲ್ಲರೂ ಅವನನ್ನು ನೋಡಿ ತಬ್ಬಿಬ್ಬಾದರು. ಅವನು ನೇರವಾಗಿ ಬಂದು ನನ್ನನ್ನು ನೋಡಿ, ನಾನವರ ವಕೀಲ, ನೀನು ನನ್ನೊಂದಿಗೆ ಏನು ಮಾತನಾಡಲು ಬಯಸ್ತೀಯೋ ನನ್ನೊಂದಿಗೆ ಮಾತನಾಡು ಅಂತ ಹೇಳಿದರು. ಇದನ್ನು ಕೇಳಿ ನನಗೆ ಆಘಾತವಾಯಿತು. ಅವರು ನ್ಯಾಯಾಧೀಶರಿಗೆ ತನ್ನನ್ನು ಪರಿಚಯಿಸಿಕೊಂಡರು ಮತ್ತು ನಂತರ ಅದನ್ನೇ ಪುನರಾವರ್ತಿಸಿದನು. ನಾನು ಅಂಜಲಿ ವಕೀಲ. ಇಡೀ ಕೋಣೆ ದಿಗ್ಭ್ರಮೆಗೊಂಡಿತು. ನಂತರ ಅವರು ಮಾತನಾಡಲು ಪ್ರಾರಂಭಿಸಿದರು. ನ್ಯಾಯಾಧೀಶರು ನನ್ನ ರಿಮಾಂಡನ್ನು ನಿಲ್ಲಿಸಿದರು. ಅವರು ಯಾವ ರೀತಿಯ ವಾದಗಳನ್ನು ಮಾಡಿದ್ರೋ ನನಗೆ ತಿಳಿದಿಲ್ಲ. ನನ್ನ ಮನಸ್ಸು ಖಾಲಿಯಾಗಿತ್ತು. ನಾನು ಆಶ್ಚರ್ಯದಿಂದ ಆ ಅಪರಿಚಿತ ವ್ಯಕ್ತಿಯನ್ನು ನೋಡುತ್ತಿದ್ದೆ. ಅವರು ಮಧ್ಯವಯಸ್ಕನಾಗಿದ್ದರು. ಬಹುಶಃ ನನ್ನ ಅಣ್ಣನ ವಯಸ್ಸಿನವನಾಗಿದ್ದರು. ಇದಾದ ನಂತರ ಪೊಲೀಸರು ನನ್ನನ್ನು ಹಿಂದಕ್ಕೆ ಕರೆದೊಯ್ಯಲು ಪ್ರಾರಂಭಿಸಿದಾಗ ಆ ವ್ಯಕ್ತಿಯವರನ್ನು ಸನ್ನೆ ಮಾಡುವ ಮೂಲಕ ತಡೆದು ನನ್ನ ಬಳಿಗೆ ಬಂದು ತುಂಬ ಮೃದುವಾಗಿ ಹೇಳಿದರು, ಅಂಜಲಿ, ಚಿಂತಿಸಬೇಡ. ನಾನು ನಿನ್ನನ್ನು ಜೈಲಿನಲ್ಲಿ ಭೇಟಿಯಾಗಿ ನಿನಗೆ ಏನಾಯಿತು ಎಂಬುದರ ಸಂಪೂರ್ಣ ಕಥೆಯನ್ನು ಕೇಳಲು ಬರುತ್ತೇನೆ. ದೇವರು ಬಯಸಿದರೆ ಇನ್ನು ಕೆಲವು ದಿನ ಮಾತ್ರ ನಿನ್ನ ಕಷ್ಟದ ದಿನವಾಗಿರುತ್ತೆ. ಅದಾದ ನಂತರ ಎಲ್ಲವೂ ಸರಿಯಾಗುತ್ತೆ ಎಂದರು. ಆಗ ನಾನು ಮೃದುವಾಗಿ ಕೇಳಿದೆ, ಆದರೆ ನೀವು ಯಾರು ಎಂದು. ಈಗ ಅದೆಲ್ಲ ಹೇಳೋ ಸಮಯವಲ್ಲ. ಸರಿಯಾದ ಸಮಯ ಬಂದಾಗ ನಾನೇ ಬಂದು ನಿನಗೆ ಸಂಪೂರ್ಣ ಸತ್ಯವನ್ನು ಹೇಳುತ್ತೇನೆ. ಈಗ ನೀನು ಶಾಂತವಾಗಿರು. ಈ ಜನರು ನಿನಗೆ ಏನೂ ಮಾಡೋದಿಲ್ಲ. ಇದಾದ ನಂತರ ಪೊಲೀಸರು ನನಗೆ ಅಲ್ಲಿರಲು ಬಿಡಲಿಲ್ಲ. ನಾನು ಪೊಲೀಸ್ ಠಾಣೆಗೆ ಹಿಂತಿರುಗಿದೆ. ನನ್ನನ್ನು ನೋಡಿ ಅಮರ ಮುಗುಳ್ನಗುತ್ತಾ ಹೇಳಿದರು, ನೀನು ಬಚಾವಾದೆ ಅಲ್ವಾ? ನಿನ್ನನ್ನು ರಿಮ್ಯಾಂಡ್ ಮಾಡಲಾಗಲಿಲ್ಲಲ್ವಾ? ಆ ದಿನದ ಇಡೀ ಕಥೆಯನ್ನು ಅವರಿಗೆ ಹೇಳಲು ನಾನು ತುಂಬ ಉತ್ಸುಕಳಾಗಿದ್ದೆ. ಆದರೆ ಅವರ ಮಾತುಗಳನ್ನು ಕೇಳಿದ ನಂತರ ನನಗೆ ಮತ್ತೊಮ್ಮೆ ಆಶ್ಚರ್ಯವಾಯಿತು. ನಿಮಗೆ ಹೇಗೆ ಗೊತ್ತು? ನೀವೇ ಆ ವ್ಯಕ್ತಿಯನ್ನು ಕಳುಹಿಸಿದ್ದೀರಾ? ಅವರು ತನ್ನ ಭುಜಗಳನ್ನು ಕುಲುಕಿ ಹೇಳಿದರು, ನಾನು ಪ್ರತಿ ಬಾರಿಯೂ ನಿನಗೆ ಸಹಾಯ ಮಾಡುವ ಅಗತ್ಯವಿಲ್ಲ. ಅದು ನಿನ್ನ ಕೆಲವು ಪ್ರಾರ್ಥನೆಗಳ ಪರಿಣಾಮವಾಗಿರಬಹುದು ಮತ್ತು ಆ ವ್ಯಕ್ತಿ ಸರಿಯಾದ ಸಮಯದಲ್ಲಿ ಅಲ್ಲಿಗೆ ತಲುಪಿದ. ಆದರೆ ಇದು ಹೇಗೆ ಸಾಧ್ಯ? ನನಗೆ ಆ ವ್ಯಕ್ತಿಯನ್ನು ಯಾರಂತ ತಿಳಿದಿಲ್ಲ ಅಂತ ಹೇಳಿದೆ. ವಕೀಲರನ್ನು ನೇಮಿಸಿಕೊಳ್ಳಲು ನನ್ನ ಬಳಿ ಅಷ್ಟು ಹಣವೂ ಇಲ್ಲ. ಹಾಗಾದರೆ ಅವರು ಯಾರು ಎಂದು ಕೇಳಿದೆ. ಅಂಜಲಿ, ನೀನು ಚಿಂತಿಸಬೇಡ ಎಂದು ನಾನು ನಿನಗೆ ಹೇಳಿದ್ದಲ್ವಾ? ಏನಾಗ್ತಿದೆ ಎಂದು ಶಾಂತವಾಗಿ ನೋಡು. ಈಗ ನಿನ್ನ ಪ್ರಶ್ನೆಗಳಿಂದ ಪರಿಸ್ಥಿತಿಯನ್ನು ನಿನ್ನ ವಿರುದ್ಧ ತಿರುಗಿಸಬೇಡ.
ಏನು ನಡೆಯುತ್ತಿದೆಯೋ ಅದು ನಿನ್ನ ಭಗವಂತನ ಇಚ್ಛೆಯಂತೆ ನಡೆಯುತ್ತಿದೆ. ನೀನು ನನ್ನ ಮಾತನ್ನು ಕೇಳು. ನಾನು ಅವರ ಮಾತನ್ನು ಸದ್ದಿಲ್ಲದೆ ಕೇಳುತ್ತಿದ್ದೆ. ನಂತರ ನಾನು ಹೇಳಿದೆ, ನೀವು ನನಗೆ ಸಾಮಾನ್ಯ ವ್ಯಕ್ತಿಯಂತೆ ಕಾಣುತ್ತಿಲ್ಲ. ಇದನ್ನು ಕೇಳಿ ಅವರು ಜೋರಾಗಿ ನಕ್ಕರು. ಮತ್ತು ನೀನೂ ಕೂಡ ಸಾಮಾನ್ಯಳಲ್ಲ, ಅದಕ್ಕಾಗಿ ನಾವಿಲ್ಲಿ ನಿನ್ನ ಕರ್ತವ್ಯದಲ್ಲಿದ್ದೇವೆ. ನೀವೇನು ಹೇಳ್ತಿದ್ದೀರಿ? ನಾನು ಆಶ್ಚರ್ಯದಿಂದ ಕೇಳಿದೆ. ನಂತರ ಅವರು ಮುಗುಳ್ನಕ್ಕು ಹೇಳಿದರು, ನಿನಗೆ ಈಗ ಅರ್ಥವಾಗೋದಿಲ್ಲ ಮತ್ತು ಇದರ ಬಗ್ಗೆ ಹೆಚ್ಚು ಯೋಚಿಸದಿರುವುದು ಉತ್ತಮ. ನೀನು ದೇವರನ್ನು ಪ್ರಾರ್ಥಿಸು. ಆ ಸಮಯದಲ್ಲಿ ನನಗೆ ಅಮರನ ಬಗ್ಗೆ ವಿಚಿತ್ರ ಭಯವಾಯಿತು. ಯಾಕೆಂದು ನನಗೆ ತಿಳಿದಿಲ್ಲ. ಆದರೆ ಅವರು ನನಗೆ ಸಾಮಾನ್ಯ ವ್ಯಕ್ತಿಯಂತೆ ಕಾಣಲಿಲ್ಲ. ಯಾಕಂದರೆ ಅವರು ಎಲ್ಲವನ್ನೂ ಮತ್ತು ಪ್ರತಿಯೊಂದು ರಹಸ್ಯವನ್ನು ತಿಳಿದಿದ್ದರು. ಅವರು ತಿರುಗಿ ವಾಪಸ್ಸಾಗಲು ನೋಡಿದಾಗ ನಾನು ತಕ್ಷಣ ಹೇಳಿದೆ, ನಾನು ನನ್ನ ಅಣ್ಣನನ್ನು ಕೊಂದಿಲ್ಲ ಎಂದು ನಿಮಗೆ ತಿಳಿದಿದೆ ಅಲ್ವಾ? ಆಗ ಅಮರ ತಿರುಗಿ ನನ್ನ ಕಡೆಗೆ ನೋಡಿ ಮೃದುವಾದ ಧ್ವನಿಯಲ್ಲಿ ಹೇಳಿದರು, ನಾನು ನಿನ್ನನ್ನು ನಂಬುತ್ತೇನೆ. ನನ್ನ ದೇಹದ ಪ್ರತಿಯೊಂದು ರೋಮ ನಡುಗುತ್ತಿತ್ತು. ಅಂದರೆ ಅವರು ನಿಜವಾಗಿಯೂ ಸಾಮಾನ್ಯ ಮಹಿಳೆಯಾಗಿರಲಿಲ್ಲ. ಒಬ್ಬ ಮಹಿಳಾ ಕಾನ್ಸ್ಟೇಬಲ್ ನನ್ನನ್ನು ಮೀಟಿಂಗ್ ರೂಮಿಗೆ ಕರೆದೊಯ್ದಾಗ ನಾನು ನನ್ನ ಆಲೋಚನೆಗಳಲ್ಲಿ ಮುಳುಗಿದ್ದೆ. ಅತ್ತಿಗೆ ನನ್ನನ್ನು ಭೇಟಿಯಾಗಲು ಬರುತ್ತಾರೆ ಎಂದು ನಾನು ನಿರೀಕ್ಷಿಸಿದ್ದೆ. ಆದರೆ ಇಂದು ನನ್ನನ್ನು ರಿಮಾಂಡ್ನಿಂದ ರಕ್ಷಿಸಿದ ವಕೀಲರು ಅಲ್ಲಿ ಬಂದು ಕುಳಿತಿದ್ದರು. ನಾನು ಅವರನ್ನು ನೋಡಿ ಆಶ್ಚರ್ಯಚಕಿತಳಾದೆ. ನಾನು ಬರುತ್ತೇನೆಂದು ನೀವು ಅಂದುಕೊಂಡಿಲ್ಲವೇ ಎಂದು ಅವರು ಮೃದುವಾಗಿ ಕೇಳಿದರು. ಅದು ಹಾಗಲ್ಲ ಎಂದು ಹೇಳಿ ನಂತರ ಮೌನವಾದೆ. ನಂತರ ಅವರು ಹೇಳಿದರು, ಈಗ ಇಡೀ ಘಟನೆಯನ್ನು ನನ್ನ ಹತ್ತಿರ ಹೇಳಿ. ಇದರಿಂದ ನಾನು ಪ್ರಕರಣವನ್ನು ಸರಿಯಾಗಿ ಪ್ರಸ್ತುತಪಡಿಸಬಹುದು. ಆ ರಾತ್ರಿ ಏನಾಯಿತು? ನಾನು ಆ ರಾತ್ರಿಯ ಇಡೀ ಘಟನೆಯನ್ನು ಅವರಿಗೆ ವಿವರವಾಗಿ ಹೇಳಿದೆ. ಅದನ್ನು ಕೇಳಿದ ನಂತರ ಅವರು ಮತ್ತೆ ಅದೇ ಮೃದು ಸ್ವರದಲ್ಲಿ ಮಾತನಾಡಿದರು. ಅವತ್ತು ನಿಮ್ಮ ಅಣ್ಣ ನಿನಗಾಗಿ ಒಳ್ಳೆಯ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಅಂತ ನೀವು ಅಂದುಕೊಂಡಿದ್ದೀರಾ? ಇದನ್ನು ಕೇಳಿ ನಾನು ಆಶ್ಚರ್ಯದಿಂದ, ನೀವು ಏನು ಹೇಳಲು ಬಯಸ್ತಿದ್ದೀರಾ ಎಂದು ಕೇಳಿದೆ. ಅವನು ನಿನ್ನನ್ನು ಮಾರುತ್ತಾನೆ ಎಂದು ನೀವು ನಿಜವಾಗಿಯೂ ಭಾವಿಸಿದ್ದೀರಾ? ಹೌದು, ಆ ಸಮಯದಲ್ಲಿ ನಾನು ಹಾಗೆ ಯೋಚಿಸಿದೆ. ಅಣ್ಣ ತುಂಬ ಕೋಪಗೊಂಡಿದ್ದ ಮತ್ತು ನನ್ನ ಮಾತನ್ನು ಕೇಳುತ್ತಿರಲಿಲ್ಲ. ಅವನು ನಿಮ್ಮ ಮೇಲೆ ಕೋಪಗೊಂಡಿದ್ದಾನಾ? ಅವನಿಗೆ ಕೋಪ ಬರುವಂತೆ ನೀವು ಏನಾದರೂ ಮಾಡಿದ್ದೀರಾ? ನಾನು ತಲೆ ಅಲ್ಲಾಡಿಸಿ, ಇಲ್ಲ, ನಾನು ಏನೂ ಮಾಡಲಿಲ್ಲ. ಅವನು ಹೊರಗಿನಿಂದ ಬರುವಾಗಲೇ ತುಂಬ ಕೋಪಗೊಂಡಿದ್ದ. ಅವನು ನನ್ನನ್ನು ಯಾರಿಗೋ ಮದುವೆ ಮಾಡಿಸಿ ಹಣ ತೆಗೆದುಕೊಳ್ಳಲು ಬಯಸಿದ್ದ. ಹಾಗಾದರೆ ಅವನು ನಿಮ್ಮ ಮೇಲೆ ಕೋಪಗೊಂಡಿದ್ದಾನೆ ಎಂದು ನೀವು ಯಾಕೆ ಭಾವಿಸ್ತೀರಿ? ಬೇರೆ ಏನಾದರೂ ಸಮಸ್ಯೆ ಇರ್ಬೋದು, ಅಥವಾ ಬಹುಶಃ ಅವನು ಈ ಮದುವೆಯನ್ನು ನಿಮ್ಮ ಒಳಿತಿಗಾಗಿ ಮಾಡಲು ಹೊರಟಿರ್ಬೋದು. ಅದು ನಿಮಗೆ ತಿಳಿಯದೆ ಹೋಯಿತು. ವಕೀಲರ ಮಾತುಗಳು ನನ್ನನ್ನು ಗೊಂದಲಗೊಳಿಸಿದವು. ಯಾಕಂದರೆ ಅವರ ಪ್ರಶ್ನೆಗಳು ತುಂಬ ಆಳವಾಗಿದ್ದವು. ನಿಮ್ಮ ಅಣ್ಣನನ್ನು ಕೊಲ್ಲಬಲ್ಲ ಯಾರನ್ನಾದರೂ ನೀವು ಅನುಮಾನಿಸ್ತೀರಾ? ಹೌದು, ಆ ರಾತ್ರಿ ಅವನು ಅತ್ತಿಗೆಯೊಂದಿಗೆ ಜಗಳವಾಡಿದ್ದ. ನಾನು ಮಧ್ಯರಾತ್ರಿ ಹೊರಗೆ ಬಂದಾಗ ಅವನು ಅಂಗಳದಲ್ಲಿದ್ದ. ನನಗೆ ನೆನಪಿರುವ ಎಲ್ಲವನ್ನೂ ನಾನು ವಕೀಲರಿಗೆ ಹೇಳಿದೆ. ವಕೀಲರು ನಾನು ಹೇಳಿದ ಎಲ್ಲವನ್ನೂ ಬಹಳ ಎಚ್ಚರಿಕೆಯಿಂದ ಕೇಳುತ್ತಿದ್ದರು. ಅವರು ಕೇಳಿದರು, ನಿಮ್ಮ ಅತ್ತಿಗೆ ಜೈಲಿನಲ್ಲಿ ನಿಮ್ಮೊಂದಿಗೆ ಮಾತನಾಡಿದ್ದಾರೆ? ಅವರು ನನ್ನನ್ನು ಭೇಟಿಯಾಗಲು ಬಂದಿದ್ದರು. ಆ ಭೇಟಿಯನ್ನು ನೆನಪಿಸಿಕೊಂಡೆ ಮತ್ತು ನಮ್ಮ ಕೊನೆಯ ಭೇಟಿಯ ಬಗ್ಗೆ ಎಲ್ಲವನ್ನು ವಕೀಲರಿಗೆ ಹೇಳಿದೆ. ಅತ್ತಿಗೆ ತನ್ನ ವಿಕಲಾಂಗ ಅಣ್ಣನೊಂದಿಗೆ ನನ್ನನ್ನು ಮದುವೆ ಮಾಡುವ ಬಗ್ಗೆ ಮಾತನಾಡುತ್ತಿದ್ದದ್ದು ಎಲ್ಲ ಹೇಳಿದೆ. ಇದನ್ನು ಕೇಳಿ ವಕೀಲರ ಮುಖದಲ್ಲಿ ವಿಚಿತ್ರವಾದ ನಗು ಮೂಡಿತು. ಅವರು ತಮ್ಮ ಫೈಲ್ ಮುಚ್ಚಿ, ನೀವು ಚಿಂತಿಸಬೇಡಿ, ಈ ಪ್ರಕರಣವನ್ನು ನಾನೇ ನಿಭಾಯಿಸುತ್ತೇನೆ. ನಿಮಗೆ ದೇವರ ಮೇಲೆ ನಂಬಿಕೆ ಇದ್ದರೆ ಸಾಕು. ನಾನು ನನ್ನ ಕೋಣೆಗೆ ಹಿಂತಿರುಗಿದಾಗ ಅಮರ ಇನ್ನೂ ನಗುತ್ತಿರುವುದನ್ನು ನಾನು ನೋಡಿದೆ. ನನಗೆ ತುಂಬ ಆಶ್ಚರ್ಯವಾಯಿತು. ಆದ್ದರಿಂದ ನಾನು ನೇರವಾಗಿ ಅವರ ಬಳಿಗೆ ಹೋಗಿ, ಸತ್ಯ ಹೇಳಿ, ನೀವು ಯಾರು? ಅವರು ತನ್ನ ಸೌಮ್ಯ ನಗುವಿನೊಂದಿಗೆ, ದೇವರು ನನ್ನನ್ನು ನಿಮಗೆ ಸಹಾಯ ಮಾಡಲು ಕಳುಹಿಸಿದ್ದಾನೆ. ಇದರಿಂದ ನಾನು ನಿಮಗೆ ಸ್ವಲ್ಪ ಪರಿಹಾರ ನೀಡಬಲ್ಲೆ. ನಮ್ಮ ದೇವರು ತುಂಬ ದಯಾಳು. ನಾವು ಏನನ್ನಾದರೂ ಕೇಳಿದಾಗ ಅವನೆಂದಿಗೂ ನಮ್ಮನ್ನು ಬರಿಗೆಯಲ್ಲಿ ಹಿಂತಿರುಗಿಸೋದಿಲ್ಲ. ಚಿಂತಿಸಬೇಡಿ, ನೀವು ಈ ಇಡೀ ವಿಷಯದಿಂದ ಸುಲಭವಾಗಿ ಹೊರಬರ್ತೀರಿ ಮತ್ತು ನಿಮಗೆ ಒಳ್ಳೆಯ ಜೀವನ ಸಂಗಾತಿಯೂ ಸಿಗ್ತಾನೆ. ಈಗ ನನ್ನ ಮನಸ್ಸಿನಲ್ಲಿರುವ ಎಲ್ಲ ಪ್ರಶ್ನೆಗಳು ಶಾಂತವಾಗಿದ್ದವು ಮತ್ತು ಅಮರನನ್ನು ನಿಜವಾಗಿಯೂ ನನ್ನನ್ನು ಸಮಾಧಾನ ಪಡಿಸಲು ಕಳುಹಿಸಲಾಗಿದೆ ಎಂದು ನನಗೆ ಅರ್ಥವಾಯಿತು. ನಾನು ಅವರನ್ನು ಕೇಳಿದೆ, ನನ್ನ ಅಣ್ಣ ಯಾರ ಋಣವನ್ನು ತೀರಿಸಬೇಕೆಂದು ನೀವು ನನಗೆ ಹೇಳಬಲ್ಲಿರಾ? ಅವರು ಗಂಭೀರವಾಗಿ ಹೇಳಿದರು, ಅಂಜಲಿ, ಸಮಯಕ್ಕಿಂತ ಮೊದಲು ಸತ್ಯವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಬೇಡಿ. ಇದೆಲ್ಲವೂ ನಿಮ್ಮ ಮುಂದೆ ಬಹಿರಂಗಗೊಳ್ಳುತ್ತದೆ, ಆದರೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ. ಈಗ ನಾನು ನಿಮಗೆ ಹೇಳಲ್ಲ. ನಾನು ಸುಮ್ಮನಿದ್ದೆ. ಇದಾದ ನಂತರ ನಾನವರಲ್ಲಿ ಏನನ್ನೂ ಕೇಳಲಿಲ್ಲ. ನನ್ನ ಮುಂದಿನ ವಿಚಾರಣೆಯಲ್ಲಿ ನನ್ನ ವಕೀಲರು ನನ್ನ ಪ್ರಕರಣದಲ್ಲಿ ಬಹಳ ಶ್ರಮವಹಿಸಿ ಹೋರಾಡಿದರು. ಆ ವಿಚಾರಣೆಯ ಸಮಯದಲ್ಲಿ ಅಂಜಲಿಯ ಅಣ್ಣ ಅವಳನ್ನು ಬೇರೊಬ್ಬರೊಂದಿಗೆ ಮದುವೆ ಮಾಡಿಸಲು ಬಯಸಿದ್ದರಿಂದ ಕೊಲೆಯನ್ನು ನನ್ನ ಅತ್ತಿಗೆ ಮಾಡಿದ್ದಾರೆ ಎಂದು ಸಾಬೀತುಪಡಿಸಲು ಅವರು ತಮ್ಮ ಎಲ್ಲ ಪ್ರಯತ್ನಗಳನ್ನು ಮಾಡಿದರು. ಆದರೆ ಅತ್ತಿಗೆ ತನ್ನ ನಾದಿನಿಯನ್ನು ತನ್ನ ವಿಕಲಾಂಗ ಅಣ್ಣನೊಂದಿಗೆ ಮದುವೆ ಮಾಡಿಸಲು ಬಯಸಿದ್ದರು. ಈ ಸಮಯದಲ್ಲಿ ಇಬ್ಬರ ನಡುವೆ ಜಗಳವಾಯಿತು ಮತ್ತು ಅತ್ತಿಗೆ ತನ್ನ ಸ್ವಂತ ಗಂಡನನ್ನು ಕೊಂದಳು.
ಈ ವಿಚಾರಣೆಗೆ ಮೊದಲು ನನ್ನ ವಕೀಲರು ನನಗೆ ನೀವು ಏನನ್ನೂ ಹೇಳಬಾರ್ದು ಅಂತ ವಿವರಿಸಿದ್ದರು. ನಾನೇನು ಹೇಳಿದರೂ ಒಪ್ಪಿಕೊಳ್ಳಿ. ನಾನು ಅತ್ತಿಗೆಯನ್ನು ನೋಡಿದಾಗ ಅವಳ ಮುಖದ ಬಣ್ಣ ಸಂಪೂರ್ಣವಾಗಿ ಬದಲಾಗಿತ್ತು. ದೇವರಿಗೆ ಎಲ್ಲ ರೀತಿಯ ವಾದಗಳು ಗೊತ್ತು. ನನ್ನ ಪ್ರಕರಣವು ಕೇವಲ 3 ವಿಚಾರಣೆಗಳಲ್ಲಿ ಕೊನೆಗೊಂಡಿತು. ನಾವು ಈ ಪ್ರಕರಣವನ್ನು ಗೆದ್ದಿದ್ದೆವು ಮತ್ತು ವಕೀಲರು ವಾಸ್ತವದಲ್ಲಿ ನನ್ನ ಅಣ್ಣನನ್ನು ಅವನ ಹೆಂಡತಿ ಕೊಂದಿದ್ದಾರೆ ಎಂದು ಸಾಬೀತುಪಡಿಸಿದರು. ನಾನು ಬಿಡುಗಡೆಯಾದಾಗ ಅವರಿಗೆ ಧನ್ಯವಾದ ಹೇಳಲು ವಕೀಲರ ಕಚೇರಿಗೆ ಹೋದೆ. ಅಲ್ಲದೆ ನಾನವರ ಶುಲ್ಕದ ಬಗ್ಗೆ ಕೇಳಿದೆ. ಅವರು ನಗುತ್ತಾ ಹೇಳಿದರು, ನನ್ನ ಶುಲ್ಕ? ನೀನು ನನ್ನನ್ನು ಮದುವೆ ಆಗಬೇಕು, ಅದುವೇ ನನ್ನ ಶುಲ್ಕ? ಇದು ಆಶ್ಚರ್ಯಕರ ವಿಷಯವಾಗಿತ್ತು. ನೀವಿದನ್ನು ಹೇಗೆ ಹೇಳ್ತಿದ್ದೀರಾ ಎಂದು ಕೇಳಿದಾಗ ಮೃದುವಾದ ನಗುವಿನೊಂದಿಗೆ, ಅಂಜಲಿ, ನಾನು ಈ ವಿಷಯ ನ್ಯಾಯಾಲಯದಲ್ಲಿ ಹೇಳೋಕ್ಕೆ ಇಷ್ಟಪಡಲಿಲ್ಲ. ಆದರೆ ಈಗ ನಾನು ಅದನ್ನು ನಿಮ್ಮಿಂದ ಮರೆಮಾಡಲು ಸಾಧ್ಯವಿಲ್ಲ. ನಿಮ್ಮ ಅಣ್ಣ ತನ್ನ ಹೆಂಡತಿಯ ಮನಸ್ಸಿನಲ್ಲಿ ಏನಿದೆ ಎಂದು ತಿಳಿದಿದ್ದರಿಂದ ನಾನು ನಿಮ್ಮನ್ನು ಮದುವೆ ಆಗಬೇಕೆಂದು ಬಯಸಿದ್ದನು. ಅವಳು ತನ್ನ ವಿಕಲಾಂಗ ಸಹೋದರನೊಂದಿಗೆ ಮದುವೆ ಮಾಡಿಸಲು ಬಯಸಿದ್ದಳು. ಅವನು ಇದರಿಂದ ತುಂಬ ಕೋಪಗೊಂಡು ನನ್ನ ಬಳಿಗೆ ಬಂದ. ನಾನವನ ಮಾತುಗಳಿಗೆ ಒಪ್ಪಿಕೊಂಡಿದ್ದೆ. ಅವನು ನನಗೆ ತುಂಬ ಒಳ್ಳೆಯ ಸ್ನೇಹಿತ. ನಂತರ ಅವನು ಮನೆಗೆ ಹೋಗಿ ತನ್ನ ಹೆಂಡತಿ ಅವನ ಮೇಲೆ ಒತ್ತಡ ಹೇರದಂತೆ ಇಷ್ಟೆಲ್ಲ ನಾಟಕ ಮಾಡಿದ ಮತ್ತು ಹಣದ ಬಗ್ಗೆ ಕೇಳಿದ ನಂತರ ಅವಳು ಒಪ್ಪುತ್ತಾಳೆ. ಆದರೆ ಅವಳು ಬೇರೆಯೇ ಆಟವಾಡಿದ್ಲು. ಅವಳು ತನ್ನ ಸ್ವಂತ ಗಂಡನನ್ನು ಕೊಂದು ನಿನ್ನ ಮೇಲೆ ಆರೋಪ ಹೊರಿಸಿದ್ಲು. ಇದರಿಂದ ನೀನು ಭಯಭೀತಳಾಗಿ ತನ್ನ ಸಹೋದರನನ್ನು ಮದುವೆಯಾಗ್ತೀಯ ಎಂದು ಬಯಸಿದ್ದಳು. ಮುಂದೆ ನಡೆದ ಎಲ್ಲ ಸಂದರ್ಭಗಳು ನಿನ್ನ ಮುಂದೆ ಇವೆ. ಈಗ ಹೇಳು, ನೀನು ನನ್ನನ್ನು ಮದುವೆಯಾಗ್ತೀಯಾ? ನಾನು ಒಂದು ಕ್ಷಣವೂ ಯೋಚಿಸಬೇಕಾಗಿರಲಿಲ್ಲ. ಯಾಕಂದರೆ ಇದು ನನ್ನ ಭವಿಷ್ಯವನ್ನು ನಿರ್ಧರಿಸುವ ಅವಕಾಶ. ನನ್ನ ಹಣೆಬರಹದಲ್ಲಿ ಈ ರೀತಿ ಬರೆದಿದೆ ಎಂದು ನನಗೆ ಅರ್ಥವಾಗಿತ್ತು. ಅಮರ ಕೂಡ ಈ ವಕೀಲರ ಬಗ್ಗೆ ಕೆಲವು ಸ್ಪಷ್ಟ ವಿಷಯಗಳನ್ನು ಮತ್ತು ಗುಪ್ತ ಸುಳಿವುಗಳನ್ನು ನೀಡಿದ್ದರು. ಅದೂ ಅಲ್ಲದೆ ನನ್ನ ಅಣ್ಣ ಕೂಡ ಈ ವ್ಯಕ್ತಿಯೊಂದಿಗೆ ನನ್ನ ಮದುವೆಯ ಬಯಕೆಯೊಂದಿಗೆ ಈ ಲೋಕವನ್ನು ತೊರೆದಿದ್ದನು. ಹಾಗಾದರೆ ನಾನ್ಯಾಕೆ ನಿರಾಕರಿಸಬೇಕು? ಹಾಗಾದರೆ ಸ್ನೇಹಿತರೆ, ಸತ್ಯ ಯಾವಾಗಲೂ ಗೆಲ್ಲುತ್ತದೆ ಮತ್ತು ವಿಧಿಯಲ್ಲಿ ಬರೆದಿರುವ ಸಂಬಂಧ ಹೇಗಿದ್ದರೂ ಪೂರ್ಣಗೊಳ್ಳುತ್ತದೆ. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಾಮೆಂಟ್ ಮಾಡಿ. ಆದಷ್ಟು ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಈ ಕಥೆ ನಿಮಗೆ ಹೆಚ್ಚು ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಡಿ. ಧನ್ಯವಾದಗಳು.